ಅವ್ರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ನಿಮ್ಮೆಲ್ಲರ ಪರವಾಗಿ ಆಚಾರ್ಯರಿಗೆ ಆದರದ ಸ್ವಾಗತ, ಭಕ್ತಿಪೂರ್ವಕ ಆದರದ ನಮಸ್ಕಾರಪೂರ್ವಕ ಭಕ್ತಿಪೂರ್ವಕ ಆದರದ ಸ್ವಾಗತ. ಈ ಸಂದರ್ಭದಲ್ಲಿ ರಾಮಾಯಣ ಬರುವ ಒಂದು ಸನ್ನಿವೇಶ ನನಗೆ ನೆನಪಾಗಿತ್ತು. ಸಾಮಾನ್ಯವಾಗಿ ನಾವು ಯಾರಾದರೂ ಸರ್ಟಿಫಿಕೇಟ್ ನಾವು ಕೇಳಬೇಕಾದ್ರೆ ನಮ್ಗೆ ತಿಳಿದವ್ರ ಬಗ್ಗೆ ನಾವು ಹೇಳ್ತೀವಿ. ನಾನು ಹೇಗಿದ್ದೇನೆ ನಮ್ಮ ಗೋಪಾಲಾಚಾರ್ಯ ಕೇಳಿ, ಮುತಾಲಿಕ್ ಕೇಳಿ, ಪ್ರತಿಮಾಚಾರ್ಯ ಕೇಳಿ, ಅವ್ರ ಬಗ್ಗೆ ನಮ್ಮ ಬಗ್ಗೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಆದರೆ ರಾಮಾಯಣದಲ್ಲಿ ಒಂದು ಸಂದರ್ಭ ಬಂದಾಗ ಯಾರು ನಮ್ಗೆ ಆಗೋದಿಲ್ಲ ಅವ್ರ ಬಗ್ಗೆ ಅವರು ನಮ್ಮ ಬಗ್ಗೆ ಸರ್ಟಿಫಿಕೇಟ್ ಕೇಳಬೇಕು ಅಂತ ಹೇಳ್ತಾರೆ. ಒಂದು ಸರ್ತಿ ಒಂದು ಸನ್ನಿವೇಶದಲ್ಲಿ ರಾವಣ ಭಾಳ ಚಿಂತಾಕ್ರಾಂತನಾಗಿ ಕೂತಿರ್ತಾನ. ಅವನ ಹೆಂಡತಿ ಮಂಡೋದರಿ ಯಾಕೆ ಬಂದು ಕೇಳ್ತಾಳಂತೆ, ಯಾಕೆ ಸ್ವಾಮಿ ಎಷ್ಟು ಚಿಂತಾಕ್ರಾಂತನಾಗ್ತಿದ್ದೇವೆ. ಮಂಡೋದರಿ ಆಯಿತು ನಿತ್ಯ ಸ್ಮರಣೀಯವಾಗಿ ಪಾತಿವ್ರತ್ಯ ಸ್ತ್ರೀಯರಲ್ಲಿ ಅವಳು ಒಬ್ಬಳು. ಅವನಿಗೆ ಗುರ್ತಾಯಿತು ರಾವಣನ ಪ್ಲ್ಯಾನ್ ಏನಿದೆ, ಮಾಸ್ಟರ್ ಪ್ಲ್ಯಾನ್ ಏನಿದೆ ಅಂತ. ಸೀತಾಪಹರಣದಲ್ಲಿ ಎಷ್ಟು ಸತ್ಯ ಮಾಡಿದ್ರು ಕೂಡ ಅದೇನೋ ಸಕ್ಸಸ್ ಆಗ್ತಾ ಇಲ್ಲ. ಅದಕ್ಕೆ ಮಂಡೋದರಿ ಒಂದು ಪ್ಲ್ಯಾನ್ ಹೇಳ್ತಾನಂತ, ಸ್ವಾಮಿ ನೀವು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರೆ ಸಕ್ಸಸ್ ಆಗಿದ್ದಿಲ್ಲ, ನಾವೊಂದು ಪ್ಲ್ಯಾನ್ ಹೇಳ ಬೇಗನೆ ಹೇಳು ಅಂತ ಹೇಳಿ. ಇಲ್ಲ ನೀವು ಎಲ್ಲ ಥರದ್ದು ಮಾಡಿದ್ರೆ ಏನೂ ಆಗಿಲ್ಲ, ರಾಮನ ವೇಷ ಹಾಕ್ಕೊಂಡೇ ನೀವು ಸೀತಾಪಹರಣ ಹಾಳು ಮಾಡಿದ್ರೆ ಬಂದ್ಬಿಡ್ತಾರಲ್ಲ, ಅದಕ್ಕೇನು ಸಮಸ್ಯೆನೇ ಇಲ್ಲ. ಎಲ್ಲ ವೇಷಗಳು ಹಾಕ್ತೀರಿ ನೀವು, ಎಲ್ಲದಕ್ಕೂ ಸಮರ್ಥರಿದ್ದೀರಿ ನೀವು ರಾಮನ ವೇಷ ಹಾಕ್ಕೊಂಡು ಸೀತೆ ಹತ್ತಿರ ಹೋಗಿ ಸೀತಾ ನಿಮ್ಮನ್ನ ಒಪ್ಕೊಂಡು ಮೇಲೆ ಬಂದ್ಬಿಡ್ಬೋದು, ಆಗ ನೀವು ನಿಮ್ಮ ನಿಜ ಸ್ವರೂಪ ತೋರಿಸ್ಬೋದಲ್ಲ ಅಂತ ಹೇಳಿ ಮಂಡೋದರಿ ರಾವಣಿಗೆ ಕೇಳ್ತಾರೆ. ಈಗ ಮಾಡಿದ್ರೆ ಸುಲಭವಾಗಿ ಆಗುತ್ತಲ್ಲ ಅಂತ. ಅವಾಗ ರಾವಣ ಹೇಳ್ತಾನೆ, ನೀನು ಹುಚ್ಚಿದ್ದೆ, ನಿನಗೆ ಗೊತ್ತಿಲ್ಲ ರಾಮನ ಸ್ವರೂಪ. ನಾನು ಯಾವಾಗ ರಾಮನ ವೇಷ ಹಾಕೋತೀನಿ ಅಪಹರಣ ಮಾಡಬೇಕೇ ಅನ್ಸೋದಿಲ್ಲ ನನಗೆ ಅಂತ ಹೇಳ್ತಾರೆ. ಇದು ರಾಮನ ವ್ಯಕ್ತಿತ್ವ. ಅಂದರೆ ತಮ್ಮವರೇ ಎಲ್ಲ ರಾವಣನ ಕೂಡ ಗೊತ್ತಿತ್ತು ರಾಮನ ಸ್ವರೂಪ ಹೇಗಿತ್ತು, ಅದನ್ನ ವ್ಯಕ್ತಿತ್ವ ಹೇಗಿತ್ತು. ಇದು ರಾಮನ ಒಂದು ವ್ಯಕ್ತಿತ್ವ. ಇಂಥ ವಿಷಯಗಳು ಅನೇಕ ನಮ್ಮ ಪೂಜ್ಯ ಆಚಾರ್ಯ ಬಾಯಲ್ಲಿ ನಾವು ಕೇಳಲಿಕ್ಕಿದ್ದೀವಿ. 5 ದಿವಸ ಜ್ಞಾನ ಕಾರ್ಯದಲ್ಲಿ ತಪ್ಪದೇ ಎಲ್ಲರೂ ಇನ್ನೂ ಅಧಿಕ ಸಂಖ್ಯೆಯಲ್ಲಿ ಬಂದು ಆಚಾರ್ಯರು ಹೇಳ್ತಕ್ಕಂಥ ವಿಷಯಗಳನ್ನು ಗ್ರಹಣ ಮಾಡಿ ಉತ್ಥಾನ ಮಾರ್ಗಕ್ಕೆ ಎಲ್ಲರೂ ಹೋಗೋಣ ಅಂತ ಕೇಳ್ತಾ ಆಚಾರ್ಯರಿಗೆ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ ಪೂರ್ವಕವಾಗಿ ಕೇಳ್ಕೊತಾರೆ. ನಮಸ್ಕಾರ. ಆರಿಸಿದ್ರ ಬಗ್ಗೆ ಮಾತಾಡಿದ್ರು ನೋಡೋಣ. ಆರಿಸುವ ಮೈಕ್ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರ್ ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷ ದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ರಾಮಾಯಣದ ಪ್ರವಚನ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ನಿರ್ವಿಘ್ನವಾಗಿ ರಾಮಾಯಣದ ಜ್ಞಾನ ಯಜ್ಞ ರಾಮೋತ್ಸವ ಪರಿಸಮಾಪ್ತಿ ಆಗಬೇಕು. ಹಾಗಾಗಿ ನಿರ್ವಿಘ್ನ ಸಂಪಾದನೆಗೆ ನಿರ್ವಿಘ್ನತೆ ಉಂಟಾಗಬೇಕಾದ್ರೆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಬೇಕು. ಹಾಗೂ ಕುಲದೇವರು ಕೊಪ್ಪರ ಲಕ್ಷ್ಮೀ ನರಸಿಂಹ, ನಮ್ಮ ಮನೆಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ನಡೀತದೆ ಅಂದ್ರೆ ಕುಲದೇವರ ಅನುಗ್ರಹ ಇರಬೇಕು.
ಒಬ್ಬರ ಲಕ್ಷ್ಮೀ ನರಸಿಂಹ ಯಜಮಾನನ ಕುಲದೇವರು. ಲಕ್ಷ್ಮೀ ನರಸಿಂಹ ಅಂದ್ರೆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವವ. ನರಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತಾನೆ. ಹಾಗಾಗಿ ಲಕ್ಷ್ಮೀ ನರಸಿಂಹನ ಪಾದಾರ ವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕರಿಸಿ ವೇದ ಮೂರ್ತಿಗಳಾಗಿ ಪ್ರದ್ಯುಮ್ನಾಚಾರ್ಯರು ಗೋಪಾಲಾಚಾರ್ಯರು ಬಂದಿದ್ದಾರೆ. ರಾಮಾಯಣದ ಯಜ್ಞಕ್ಕೆ ವೇದ ಮೂರ್ತಿಗಳು ಬಂದಿದ್ದಾರಾದ್ರಿಂದ ಅವರನ್ನು ನಮಸ್ಕರಿಸಿ ಹಿರಿಯರನ್ನ ಇವತ್ತಿನಿಂದ 5 ದಿನಗಳ ಕಾಲ ರಾಮಾಯಣದ ಸಾರವನ್ನ ಪ್ರವಚನದ ರೂಪದಲ್ಲಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ರಾಮಾಯಣ ಬಹಳ ವಿಸ್ತಾರ. ನಾವು ವಿಸ್ತೃತವಾಗಿ ಅದನ್ನ ನೋಡ್ಲಿಕ್ಕೆ ಕೇಳಲಿಕ್ಕೆ ಅಂದ್ರೆ ಸಮಯ ಇರಲ್ಲ. ರಾಮಾಯಣದ ವಿಸ್ತಾರ ಎಷ್ಟು ಅಂತ ಹೇಳುವಾಗ ಶತಕೋಟಿ ಪ್ರವಿಸ್ತರಂ ಅಂತ ಒಂದು ಕಡೆ ಪ್ರಮಾಣದಲ್ಲಿ ಹೇಳ್ತಾರೆ. ರಾಮಾಯಣದ ವಿಸ್ತಾರ ಅಂದ್ರೆ ಶತಕೋಟಿ ಪ್ರವಿಸ್ತರಂ. ಶತಕೋಟಿ ಪ್ರವಿಸ್ತರಂ, 100 ಕೋಟಿಯಷ್ಟು ವಿಸ್ತಾರವಾಗಿದೆ ರಾಮಾಯಣ ಅಂತ. 100 ಕೋಟಿ ವಿಸ್ತಾರ ಅಂತ ಹೆಸರು ಕೇಳಿದ್ರೆ ನಮಗೆ ಬರೇ 100 ಕೋಟಿ ಇದೆನಾ ರಾಮಾಯಣ ಅಂತ ಹೆದರಿಕೆ ಆಗ್ತದೆ. ಅದು ಹಯಗ್ರೀವ ರೂಪಿ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ರಾಮಾಯಣ ಅಂತ ತಿಳಿಸ್ತಾರೆ. ಆಮೇಲೆ ಅದೇ ರಾಮಾಯಣ ಬ್ರಹ್ಮದೇವರು ನಾರದರು ಅವರೆಲ್ಲ ಬುದ್ಧಿಯಲ್ಲಿ ಇಟ್ಕೊಳ್ತಿದ್ರು, ಆದ್ರೆ ಭೂಮಿಗೆ ಅದು ದೊರಕಲಿಲ್ಲಲ್ಲ ಅಂತ. ಅದೇ ಬ್ರಹ್ಮದೇವರ ಅನುಗ್ರಹದಿಂದ ನಾರದರ ಅನುಗ್ರಹದಿಂದ ರಾಮಾಯಣವನ್ನ ವಾಲ್ಮೀಕಿ ಋಷಿಗಳು ರಚನೆ ಮಾಡಿದರು. ಅದು 24,000 ಶ್ಲೋಕ ಆಯ್ತಂತೆ. 24 ಅನ್ನುವ ಅಕ್ಷರ ಸಂಖ್ಯೆ ಗಾಯತ್ರಿಯಲ್ಲಿ ಕೇಳ್ತೇವೆ. ಆ ಗಾಯತ್ರಿಯ ವ್ಯಾಖ್ಯಾನ ರೂಪವಾಗಿ ವಾಲ್ಮೀಕಿ ಋಷಿಗಳು ರಚನೆ ಮಾಡಿದರು. ಅದು ಬಹಳ ಪ್ರಸಿದ್ಧಿ ಪಡೆದಿದೆ. ಮೂಲ ರಾಮಾಯಣದ ವಿವರಣೆ ವಾಲ್ಮೀಕಿ ಋಷಿಗಳು ತಿಳಿಸ್ತಾರೆ, ಆದರೆ ಮೂಲ ರಾಮಾಯಣ ನಮಗೆ ಉಪಲಬ್ಧ ಆಗಲಿಲ್ಲ. ವಾಲ್ಮೀಕಿ ರಾಮಾಯಣ ಉಪಲಬ್ಧ ಆಯಿತು. ಆ ವಾಲ್ಮೀಕಿ ರಾಮಾಯಣದ ನಂತರ ಅದನ್ನು ಅವಲಂಬಿಸಿ ಬಹಳಷ್ಟು ರಾಮಾಯಣಗಳು ಬಂತು. 100 ರಾಮಾಯಣ ವಾಲ್ಮೀಕಿಗಳನ್ನು ಅವಲಂಬಿಸಿ, ಬೇರೆ ಇನ್ಯಾವುದು ಸಿಗಲಿಲ್ಲ, ವಾಲ್ಮೀಕಿಗಳೇ ಮುಖ್ಯವಾಗಿ ಇಟ್ಟುಕೊಂಡು ಬಂತು. 8 ರಾಮಾಯಣ ಬಂತು ಅಂತ ಒಬ್ಬ ಕನ್ನಡದ ಕವಿಗಳು ಹೇಳ್ತಾರೆ. ರಾಮಾಯಣದ ಕಾವ್ಯಗಳು ಬಹಳ ಜನ ಕವಿಗಳು ಮಾಡಿ ಮಾಡಿ ತಮ್ಮದೇ ಆದ ಕವಿತಾ ಶಕ್ತಿಯನ್ನ ತೋರಿಸಿ ಲೋಕಕ್ಕೆಲ್ಲ ರಾಮಾಯಣ ಮುಟ್ಟಿಸ್ಲಿಕ್ಕೆ ಶುರು ಮಾಡಿದರು. ಆ ಕವಿಗಳ ಭಾರ ಬಹಳ ಆಯ್ತಂತೆ ಭೂಮಿಗೆ. ಭೂಮಿಯನ್ನ ಎತ್ತಿ ಹಿಡಿದವನು ಶೇಷ. ಶೇಷನ ಹೆಡೆ ಮೇಲೆ ಭೂಮಿ ಇದೆ ಅಂತ ಕೇಳ್ತೇವೆ. ಒಮ್ಮೆ ಶೇಷನೇ ಅಳಿಗಾಡಿದ್ದಂತೆ, ಎಷ್ಟು ಜನ ರಾಮಾಯಣದ ಕವಿಗಳು ಬಂದ್ರಪ್ಪ ಅಂತ. ತಿರುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಗದಗಿನ ಕವಿಗಳು ಹೇಳ್ತಾರೆ. ಕುಮಾರವ್ಯಾಸ ಭಾರತ ಅಂತ ಕೇಳಿರ್ಬೇಕು. ಅಲ್ಲಿ ಬರುವಂತ ಮಾತು ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಅಷ್ಟು ಜನ ಕವಿಗಳಾದರು. ಆ ರೀತಿ ರಾಮಾಯಣದ ಬಗ್ಗೆ ಸಾಕಷ್ಟು ಕಾವ್ಯಗಳು ಬಂದಿವೆ. ಅಂದ್ರೆ ರಾಮಾಯಣ ಎಷ್ಟು ಆಕರ್ಷಣೆ ಮಾಡಿರ್ಬೇಡ ಎಲ್ಲರನ್ನ. ಬೇರೆ ಬೇರೆ ರೀತಿಯಿಂದ ಒಬ್ಬೊಬ್ಬರನ್ನ ಆಕರ್ಷಣೆ ಮಾಡ್ತದೆ. ಅದರಲ್ಲಿ ಒಂದು ಚುಂಬಕ ಶಕ್ತಿ ಇದೆ, ಅಯಸ್ಕಾಂತ ಅಂತಾರೆ. ರಾಮಾಯಣ ಒಂದು ಅಯಸ್ಕಾಂತ. ರಾಜನೀತಿ ಪರಿಣತರಿಗೆ ರಾಜನೀತಿಯ ವಿಷಯ ಇದ್ದದ್ದಕ್ಕೆ ಅವರನ್ನು ಅದು ಸೆಳೆಯಿತು. ಕೆಲವರಿಗೆ ಅಧ್ಯಾತ್ಮ ಪರಿಣತಿ ಇದ್ದ ಯೋಗಿಗಳಿಗೆ ಅಧ್ಯಾತ್ಮ ಏನಿದೆ ಅಂತ ಹುಡುಕ್ಲಿಕ್ಕೆ ಹೋದ್ರು, ಅವರನ್ನು ಸೆಳೀತು. ಸಾಮಾಜಿಕ ವಿಷಯಗಳು ಏನಿದೆ ಅಂತ ಕೆಲವರು ಮಾನವೀಯ ಮೌಲ್ಯ ಅಂತ ಹುಡುಕ್ಲಿಕ್ಕೆ ಹೋದ್ರು, ಅವರನ್ನು ಎಳಿತು. ಕೌಟುಂಬಿಕ ಮೌಲ್ಯ ಅದು ಅವರನ್ನು ಎಳಿತು. ಹೀಗೆ ಯಾರ್ಯಾರು ಯಾವ್ಯಾವ ಸ್ತರದಲ್ಲಿ ರಾಮಾಯಣ ನೋಡ್ಲಿಕ್ಕೆ ಅಂತ ಹೊರಟ್ರೋ ಅವರಿಗೆಲ್ಲ ಆಹಾರ ಕೊಡುದು. ನಿನಗೂ ಇದೆ ಬಾ, ನಿನಗೂ ಇದೆ ಬಾ, ನಿನಗೂ ಇದೆ ಬಾ, ಯಾರಿಗೇನಿಲ್ಲ ರಾಮಾಯಣದಲ್ಲಿ ಅಂತ ತೋರಿಸ್ತು. ಹಾಗಾಗಿ ಅದೊಂದು ಅಯಸ್ಕಾಂತ ಶಕ್ತಿ ಇದ್ದಾಗ ಇಂಥ ರಾಮಾಯಣ ನಿಮ್ಮಂಥವರನ್ನ ಆಕರ್ಷಿಸದೇ ಇರ್ತದ? ನಿಮ್ಮಂಥವ್ರನ್ನ ಆಕರ್ಷಿಸದೇ ಇರ್ತದೆ. ನಮಗ ಹಾವ ಇರಬೇಕಷ್ಟೆ.
ನಮಗೆ ಆ ತುಡಿತ ಇರಬೇಕು, ಅದು ನಮ್ಮನ್ನು ಆಕರ್ಷಿಸ್ತದೆ. ಈ ರಾಮಾಯಣವನ್ನ ಸಂಗ್ರಹಿಸಿ ಅಲ್ಲಿ ಬರುವ ಕಥಾನಕಗಳನ್ನ ನಾರಾಯಣ ಪಂಡಿತರು ಅಂತ ಒಬ್ಬರು ಮಧ್ವಾಚಾರ್ಯರ ಸಮಕಾಲೀನರು, ಅವರು ಒಂದು ರಾಮಾಯಣ ರಚನೆ ಮಾಡಿದ್ರು. ಅದಕ್ಕೆ ಸಂಗ್ರಹ ರಾಮಾಯಣ ಅಂತ ಹೆಸರಿಟ್ಟರು. ಮಧ್ವರು ರಾಮಾಯಣದ ಕಥೆಯನ್ನು ನಿರ್ಣಯಿಸಿಕೊಟ್ರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ. ಅಲ್ಲಿ 3, 4, 5, 6, 7, 8, 9 ಒಟ್ಟು 7 ಅಧ್ಯಾಯಗಳಲ್ಲಿ ರಾಮಾಯಣದ ನಿರ್ಣಯವನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಚನೆ ಮಾಡಿದ್ದಾರೆ. ಅದು ಮಧ್ವ ರಾಮಾಯಣ ಅಂತ ಪ್ರಸಿದ್ಧಿಯಾಯಿತು. ಅದನ್ನು ಅವಲಂಬಿಸಿ ನಾರಾಯಣ ಪಂಡಿತರು ಸಂಗ್ರಹ ರಾಮಾಯಣ ಅಂತ ರಚಿಸಿದರು. ಅವೆಲ್ಲ ವಿಸ್ತೃತವೇ ಗ್ರಂಥ. ಸಂಗ್ರಹ ರಾಮಾಯಣ ಅಂತೂ ರಾಮಾಯಣದಷ್ಟೇ ವಿಸ್ತೃತ. ವಾಲ್ಮೀಕಿಗಳದ್ದೆಷ್ಟೋ ಹಾಗೆ ಅಷ್ಟಲ್ಲ, ಅಂತೂ ಇಂತೂ ವಿಸ್ತೃತನೇ ಕಾವ್ಯ, ಮಹಾಕಾವ್ಯ. ಭಗವತ್ಪಾದರು ರಚಿಸಿದಂತಹ ಮಧ್ವ ರಾಮಾಯಣ ಅದು ಕೂಡ ವಿಸ್ತೃತನೇ. ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡಿ ವಿಸ್ತೃತವಾಗಿ ರಾಮನ ವ್ಯಕ್ತಿತ್ವವನ್ನು ತಿಳಿದು ಅವನಲ್ಲಿ ಭಕ್ತಿ ಮಾಡಿ ಅವನ ಅನುಗ್ರಹ ಪಡೆಯೋದು ಒಂದು. ಸಮಯ ಕಡಿಮೆ, ಅವಕಾಶಗಳು ಕಡಿಮೆ, ಒತ್ತಡಗಳು ಜಾಸ್ತಿ, ಆದರೆ ರಾಮ ಬೇಕು ನಮಗೆ. ರಾಮನ ಕಥೆ ಬೇಕು. ರಾಮ ಅಂದ್ರೆ ಏನು ಅಂತ ತಿಳುವಳಿಕೆ ನಮಗೆ ಇರಬೇಕು. ಯಾವಾಗಲೂ ಆಸೆ ಇದೆ. ಅದಕ್ಕೆ ಮಂತ್ರಾಲಯ ರಾಯರು ಇವ್ರದ್ದೆಲ್ಲ ರಾಮಾಯಣವನ್ನು ಓದಿದ್ರು. ಸಂಗ್ರಹ ರಾಮಾಯಣ ನೋಡಿದ್ರು, ವಾಲ್ಮೀಕಿ ರಾಮಾಯಣ ನೋಡಿದ್ರು, ಭಗವತ್ಪಾದರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ ರಾಮಾಯಣ ನೋಡಿದ್ರು. ಎಲ್ಲ ರಾಮಾಯಣವನ್ನು ನೋಡಿ ನಾನು ಬರೀ 11 ಶ್ಲೋಕದಲ್ಲಿ ರಾಮಾಯಣ ಕೊಡ್ತೇನೆ ಅಂತಂದ್ರು. ಅದನ್ನ ರಾಮಚಾರಿತ್ರ್ಯ ಮಂಜರಿ ಅಂತ ಕರೀತಾರೆ. ಆ ರಾಮಚಾರಿತ್ರ್ಯ ಮಂಜರಿಯಲ್ಲಿ 11 ಶ್ಲೋಕ ಶ್ರದ್ಧರ ಅನ್ನೋ ವೃತ್ತದಲ್ಲಿ ರಚನೆ ಮಾಡಿದರು. ಒಂದು ಕಥೆಯನ್ನು ರಾಮಾಯಣದಲ್ಲಿ ಬಂದದ್ದನ್ನು ಬಿಡದೆ ರಾಮನ ವ್ಯಕ್ತಿತ್ವವನ್ನ ಹೀಗೆ ತಿಳಿಬಹುದು, ಹೀಗೆ ತಿಳಿದನ್ನೇ ರಾಮ ಪ್ರೀತನಾಗ್ತಾನೆ ಅಂತ ತಾವೇ ಸ್ವತಃ ಅನುಭವಿಸಿ. ಕೆಲವು ಕವಿಗಳೆಲ್ಲ ಅನುಭವಿಸ್ಲಿಕ್ಕೆ ಅವಕಾಶ ಇರಲ್ಲ, ಅವರಿಗೆ ಕಾವ್ಯ ಮುಗಿಸ್ಬೇಕಾಗಿರ್ತದೆ. ಬರೀತೀನಿ ಸಂಕಲ್ಪ ಮಾಡಿರ್ತಾರೆ, ಸ್ವಲ್ಪ ಅನುಭವಿಸ್ತಾರೆ, ಸ್ವಲ್ಪ ಮುಂದೆ ಶಬ್ದಗಳಲ್ಲಿ ಮುಗಿಸಿಬಿಡ್ತಾರೆ. ಈ ಪುಸ್ತಕ ಅಧ್ಯಯನದ ಒಂದು ಅಭಿಲಾಷೆ ಇದ್ದವರು, ಆ ಹವ್ಯಾಸ ಇದ್ದವರು ಕೆಲವು ಪುಸ್ತಕ ನೋಡಿದ್ರೆ ಗೊತ್ತಾಗ್ತದೆ ಈ ವಿಷಯ ಯಾಕೋ ಇವರು ಅನುಭವಿಸದೆ ಬರೆದಿದ್ದಾರೆ ಅಂತ. ಮಂತ್ರಾಲಯ ರಾಯರು ಎಲ್ಲ ರಾಮಾಯಣಗಳ ಅಧ್ಯಯನದಿಂದ ಹೃದಯದಲ್ಲಿ ಪರಿಪಾಕ ಆಗಿತ್ತು ರಾಮನ ವ್ಯಕ್ತಿತ್ವ, ಆ ಮಡುಗಟ್ಟಿತ್ತು. ಅದನ್ನೇ ಸಮಾಜಕ್ಕೆ ರಾಮಚಾರಿತ್ರ್ಯ ಮಂಜರಿ ಅಂತ ಕೊಟ್ಬಿಟ್ಟು ದಿನಾ ಇದನ್ನು ಪಾರಾಯಣ ಮಾಡಲಿ, ಇದರ ಅರ್ಥಾನುಸಂಧಾನ ಮಾಡಲಿ. ರಾಮನೇ ಅವರ ಹೃದಯದಲ್ಲಿ ನೆಲೆಸ್ತಾನೆ. ಹಾಗಾಗಿ ನಾವು ಈ 5 ದಿನಗಳಲ್ಲಿ ರಾಮಚಾರಿತ್ರ್ಯ ಮಂಜರಿಯಲ್ಲಿ ಬಂದಂತೆ ಸಂಗ್ರಹ ರಾಮಾಯಣ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಾಲ್ಮೀಕಿ ರಾಮಾಯಣದಲ್ಲಿ ಬಂದ ವಿಷಯಗಳ ರೆಫರೆನ್ಸ್ ಇಟ್ಟುಕೊಂಡು ರಾಮನ ಕಥಾನಕವನ್ನ ಯಾವ ಮುಖದಲ್ಲಿ ನೋಡಬೇಕು. ರಾಮನಿಗೆ ಒಂದು ಅಭಿಲಾಷೆ ಇರ್ತದೆ, ನನ್ನ ಕಥೆ ಹೀಗೆ ನೋಡ್ಲಿ ಅಂತ. ಎಲ್ರಿಗೂ ಇರ್ತದೆ, ನನ್ನನ್ನ ಎಲ್ಲರೂ ಹೀಗೆ ಗುರುತಿಸಲಿ ಅಂತ. ನಮ್ಮಂಥವ್ರಿಗೆ ಇರ್ತದೆ ಅಂದ್ರೆ ಪರದೇವನಾದ ರಾಮನಿಗಿರಲ್ವೇ? ಹಾಗಾಗಿ ರಾಮನಿಗೆ ಒಂದು ಅಭಿಪ್ರಾಯ ಇದೆ, ನನ್ನನ್ನ ಗುರುತಿಸೋರು ಹೀಗೆ ಗುರುತಿಸ್ಲಿ ಅಂತ. ಕಾರಣ ನನ್ನನ್ನು ಹೀಗೆ ಗುರುತಿಸ್ತಾರಲ್ಲ ಅವರಿಗೆಲ್ಲ ನನ್ನತನ ಅವರಲ್ಲಿ ಬರ್ತದೆ. ಈ ಕಥೆಗಳು, ಕಾದಂಬರಿಗಳು ಏನಾಗಿದ್ದಾವೆ, ವ್ಯಕ್ತಿಯನ್ನು ಚಿತ್ರಣ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಗುಣವೋ ದೋಷವೋ, ಗುಣವೋ ದೋಷವೋ ಹೇಳ್ತಿರ್ತಾರೆ. ಆದರೆ ವ್ಯಕ್ತಿಯಲ್ಲಿರುವ ಆ ಎಲ್ಲ ಗುಣಗಳು ನಾವು ಓದೋರಲ್ಲಿ ಬರಲೇಬೇಕು ಅಂತ ವ್ಯಕ್ತಿಗೂ ಇರಲ್ಲ, ಬರೆದವನಿಗೂ ಇರಲ್ಲ. ನನ್ನ ಕಾದಂಬರಿ ಪ್ರಶಸ್ತಿ ಬಂದ್ರೆ ಸಾಕು ಅಂತ ಇರ್ತದೆ. ಹಾಗಾಗಿ ಇಲ್ದಿದ್ರು ಗುಣಗಳನ್ನ ಅವನು ಹೇಳಿಲಿಕ್ಕೆ ಶುರು ಮಾಡ್ತಾನೆ. ಅವನಲ್ಲದಿಲ್ಲ. ಆದರೆ ನಿರ್ದೇಶಕನಿಗೆ ಅವನ ಪಾತ್ರ ತುಂಬಬೇಕಾಗಿದೆ. ಅವ ಹಾಗೆ ಬರೆದಿರ್ತಾನೆ. ನಿರ್ದೇಶಕನಿಗೆ ಅವನ ಪಾತ್ರ ತುಂಬಲಿಕ್ಕೆ ಅಂತ ಒಬ್ಬ ನಾಯಕನನ್ನು ಹುಡುಕ್ತಿರ್ತಾನೆ. ಸಾಕಾಗಿ ಹೋಗ್ತದೆ, ಹುಡುಕದಾಗ ಸಿಗಲ್ಲ ಅವನಿಗೆ. ಕೊನೆಗೆ ಏನ್ ಮಾಡ್ತಾನೆ, ಇದ್ದ ನಾಯಕನನ್ನು ಎಳ್ಕೊಂಡು ಬಂದು ಏನಿಲ್ಲದೆ ಇದ್ರು ತೋರಿಸ್ತೇನೆ ನಾನು ಶುರು ಮಾಡ್ತಾನೆ. ಅವಾಗಲೇ ಫ್ಲಾಪ್ ಆಗೋದು ಎಲ್ಲ ವ್ಯವಸ್ಥೆಗಳು.
ಇಲ್ಲದೆ ಇದ್ದದ್ದನ್ನು ಇದೆ ಅಂತ ಜಗತ್ತಿಗೆ ತೋರಿಸುವ ವ್ಯವಸ್ಥೆಗಳು ಬಹಳ ಆಯ್ತು. ಅದರ ಹೆಸರೇ ಇನ್ನೊಂದು ಇವತ್ತು AI ಅಂತ ಇಟ್ಟರು ಅದಕ್ಕೆ. ಇವತ್ತು ಏನಿಲ್ಲ ಅದನ್ನು ನಿಮಗೆ ನಾವು ತೋರಿಸಬಲ್ಲೆವು. ಎಂಥ ವಿಚಿತ್ರ ಪ್ರಪಂಚ ನೋಡಿ. AI ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಭಾವನೆ ಇಲ್ಲ, ಭಾವನೆ ಇದ್ದಿದ್ರೆ ಏನಿರ್ತಿತ್ತೋ ಅದನ್ನು ತೋರಿಸಬಲ್ವಿ ಶುರುವಾಯಿತು. ಇದೇ ಎಲ್ಲ ಕಡೆಯಲ್ಲಿ ನಡೀತದೆ. ಇದು ಭ್ರಾಮಕ ಜಗತ್ತು. ಆದರೆ ರಾಮನ ವಿಷಯದಲ್ಲಿ ಮಾತ್ರ ಇಲ್ಲದೆ ಇದ್ದದ್ದನ್ನು ವಾಲ್ಮೀಕಿಗಳು ತೋರಿಸಲಿಲ್ಲ. ಏನ್ ತೋರಿಸಿದಾವೋ ಅವೆಲ್ಲ ಅವನಲ್ಲಿ ಇದ್ದದ್ದೇ ತೋರಿಸಿದ್ದಾರೆ. ಇದು ರಾಮಾಯಣದ ವೈಶಿಷ್ಟ್ಯ ಅಂತ ತಿಳ್ಕೊಳ್ಬೇಕು. ಪುರಾಣ ಕರ್ತೃಗಳಾದ ವೇದವ್ಯಾಸರು ತಮ್ಮ ಪುರಾಣಗಳಲ್ಲಿ ಅಲ್ಲಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಇಲ್ಲದೆ ಇದ್ದದ್ದನ್ನು ನಿಮಗೆ ತೋರಿಸಲ್ಲ ಅಂತ. ಇಲ್ಲದೆ ಇದ್ದದ್ದು ತೋರಿಸಲ್ಲ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ತದೈವಂ ಕೇಶವಾತ್ ಪರಂ. ಸತ್ಯಂ ಸತ್ಯಂ ಪುನಃ ಸತ್ಯಂ. ನೋಡಿ, ಅಲ್ಲಲ್ಲಿ ಹಾಕ್ತಾರೆ ಇತ್ತೀಚೆಗೆ. ಏನಂತ ಹಾಕ್ತಾರೆ? ಇಲ್ಲಿ ಬರುವ ಎಲ್ಲಾ ಪಾತ್ರಗಳು ಕೇವಲ ಕಾಲ್ಪನಿಕ, ಯಾವುದೇ ವ್ಯಕ್ತಿ ಪ್ರಸಂಗಗಳಿಗೆ ಸಂಬಂಧಪಟ್ಟದ್ದಿದು ಅಲ್ಲ. ನೋಡಿ, ರೈಟ್ಸ್ ವ್ಯವಸ್ಥೆ ಇದೆ ಅಲ್ಲ, ಬಹಳ ಸೂಕ್ಷ್ಮ ಇದು. ಒಂದು ವೇಳೆ ಇದನ್ನು ಹಾಕದೆ ಏನಾದ್ರೂ ಸೀರಿಯಲ್ ತೋರಿಸಿದ್ರೆ ನಮ್ ಕತೆ ತೋರಿಸಿದಾನೆ ಅಂತ ಕೇಸ್ ಹಾಕ್ಬೋದು ಅವ್ರ ಮೇಲೆ. ಸಮಸ್ಯೆ ಆಗ್ತದೆ. ಹಂಗೆ ಯಾರು ಹಾಕ್ಲಿಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಾಕ್ತಾರೆ, ಕೂಡ್ಲೆ ಹಾಕ್ಬಿಡ್ತಾನೆ. ಬಹಳ ಬುದ್ಧಿವಂತರು. ಅಂದ್ರೆ ನಿಮಗೆ ನಾನು ಸುಳ್ಳು ತೋರಿಸ್ತಿದ್ದೇನೆ, ನಿಮ್ಮನ್ನ ಮರಳು ಮಾಡ್ತಿದ್ದೀನಿ ಅಂತ ಹೇಳ್ದೇನೆ ಇಲ್ಲಿ ಬರುವ ಯಾವುದೇ ಪತ್ರಗಳು ಕಾಲ್ಪನಿಕ, ನಿಮಗೆ ಸಂಬಂಧಪಟ್ಟದ್ದು ಅಲ್ಲ ಅಂತ ಹೇಳಿ. ಎದೆಗಾರಿಕೆ ಇಲ್ಲ. ಸತ್ಯವನ್ನು ಹೇಳಲಿಕ್ಕೆ ಎದೆಗಾರಿಕೆ ಇಲ್ಲ. ಅದಕ್ಕೆ ಕಾರಣ ಬೇರೆ ಬೇರೆ ಇದೆ. ರಾಮಾಯಣ ಮಹಾಭಾರತಗಳಿಗೆ ಈ ಎದೆಗಾರಿಕೆ ಇದೆ. ಏನ್ ನಡೆದಿದೆ ಹೇಳ್ತೇವೆ. ಯಾರಿಗೋಸ್ಕರ ಯಾರು ತಿದ್ದುಕೊಳ್ಬೇಕು ಅಂತಿದೆ ಅಂತ ನಮಗೆ ಗೊತ್ತು, ಅವರಿಗೋಸ್ಕರ ಹೇಳ್ತೇವೆ. ತಗೊಳ್ಳಿ, ಬಿಡೋರು ಬಿಡ್ಲಿ ಅಂತ. ಇದು ನೋಡಿ, ಇದು ನಿಜವಾದ ಗ್ರಂಥಗಳ ಮಹತ್ವ. ಅದಕ್ಕೆ ಅವರು ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ. ವೇದ ಶಾಸ್ತ್ರ ಅವುಗಳ ವ್ಯಾಖ್ಯಾನಿಸುವಂತಹ ರಾಮಾಯಣ ಮಹಾಭಾರತ ಸತ್ಯ ಕಥೆಗಳು. ಪ್ರಸಂಗ ಸತ್ಯ, ವ್ಯಕ್ತಿಗಳು ಸತ್ಯ, ಅವರಿಬ್ಬರ ಮಧ್ಯದಲ್ಲಿ ನಡೆದಂತಹ ಸಂವಾದ ಅದು ಸತ್ಯ, ಅದು ನಮಗೆ ಸಂಬಂಧಪಟ್ಟಿದೆ ಅನ್ನೋದು ಸತ್ಯ. ನೋಡಿ, ಈ ಪಾಯಿಂಟ್ ಅನ್ನು ಯಾವತ್ತೂ ಮರಿಬಾರದು. ರಾಮಾಯಣ ಶ್ರವಣ ಮಾಡುವಾಗ ಯಾವ ರಾಮನ ಗುಣಗಳನ್ನ ರಾಮಾಯಣ ಬಿತ್ತರಿಸ್ತದೆ ಅದು ಇಂದಲ್ಲ ನಾಳೆ ನಮ್ಮಲ್ಲಿ ಬರಬೇಕು ಅಂತ ರಾಮನಿಗೆ ಅಭಿಪ್ರಾಯ ಇದೆ, ಅಭಿಲಾಷೆ ಇದೆ. ಅದಕ್ಕೆ ತಕ್ಕಂತೆ ರಾಮ ತನ್ನ ಕಥೆಯನ್ನು ಹೇಳಿತಾ ಬರ್ತಾನೆ. ಹಾಗಾಗಿ ರಾಮಾಯಣ ಬುದ್ಧಿಪೂರ್ವಕವಾಗಿ ರಾಮ ನಡೆಸಿದ ಚರಿತ್ರೆ. ಇದು ಆಕ್ಸಿಡೆಂಟ್ ಅಲ್ಲ. ಕೆಲವು ಕಡೆ ಆಕ್ಸಿಡೆಂಟ್, ಏನಪ್ಪ ಹೀಗೇನಿದು, ಹೀಗ್ಯಾಕಾಯ್ತು, ಏನೋ ಗೊತ್ತಿಲ್ಲ, ಆಗೋಯ್ತು ನನ್ನ ಜೀವನದಲ್ಲಿ ಅಂತಾನೆ. ಆಗ್ಬಾರ್ದಾದ್ರೂ ಇದೇ ಉತ್ತರ, ಆಗ್ಬೇಕಾದದ್ದಾದ್ರೂ ಇದೇ ಉತ್ತರ. ರಾಮನ ಚರಿತ್ರೆಯಲ್ಲಿ ಮಾತ್ರ ಈ ಉತ್ತರ ಇಲ್ಲೇ ಇಲ್ಲ. ಈಗ ಯಾಕಾಯ್ತು, ಹೀಗೆ ಯಾಕೆ ಮಾಡಿದ, ಹೀಗೆ ಮಾಡಬೇಕು ಅಂತ ಇತ್ತು ಅದಕ್ಕೆ ಮಾಡಿದೆ ಅಂತಾನೆ ಭಗವಂತ. ಯಾವುದೋ ಕೈ ಮೀರಿ ಆಗೋಯ್ತು ಅಂತ ಇಲ್ವೇ ಇಲ್ಲ. ಸೀತಾಪಹರಣ ಯಾಕಾಯ್ತು, ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ದೆ ಆಯ್ತು ಅಂತಾನೆ ರಾಮ. ಹಿಂಗ್ಯಾರಿಗೆ ಹೇಳಲಿಕ್ಕೆ ಆಗ್ತದೆ? ಹಿಂಗ್ಯಾರು ಹೇಳಲಿಕ್ಕೆ ಆಗ್ತದೆ? ಧನುರ್ಭಂಗ ಹೇಗೆ ಮಾಡಿದಿ, ಏನೋ ಅಚಾನಕ್ಕಾಗಿ ಮಾಡಲಿಲ್ಲ. ನಾನು ಬಂದದ್ದೇ ಧನುರ್ಭಂಗ ಮಾಡಲಿಕ್ಕೆ ಅಂತ ರಾಮ. ನಾನು ಬಂದದ್ದೇ ವಿಶ್ವಾಮಿತ್ರನ ಮನೆಗೆ ಅವ್ರನ್ನ ಅನುಗ್ರಹಿಸಲಿಕ್ಕೆ, ನಾನು ಬಂದದ್ದೇ ಅಹಲ್ಯೆಯನ್ನು ಉದ್ಧಾರ ಮಾಡಲಿಕ್ಕೆ. ಈ ಮುಖವಾಗಿ ರಾಮಾಯಣ ನೋಡೋದಕ್ಕೂ ಈ ಅರೆ ಬರೆ ಬೆಂದು ರಾಮಾಯಣ ನೋಡ್ತೇವಲ್ಲ, ಈ ಕಡೆ ರಾಮನ ಬಗ್ಗೆನೂ ಸರಿಯಾಗಿ ತಿಳಿಯಲ್ಲ, ಸೀತೆ ಬಗ್ಗೆನೂ ತಿಳಿಯಲ್ಲ. ಎಲ್ಲ ಕೇಳಿದ ಮೇಲೆ ಕೊನೆಗೆ ಬರೋ ಪ್ರಶ್ನೆನೇ ಅದು, ಆಚಾರ್ಯ ರಾಮನಿಗೂ ಸೀತೆಗೂ ಏನ್ ಸಂಬಂಧ? ಮನೆಗೆ ಅರೆ ಬರೆ ಬಂದ್ರೆ ಹೀಗ. ರಾಮ ಅಂದ್ರೆ ಅಷ್ಟು ಅದ್ಭುತ ವ್ಯಕ್ತಿತ್ವ, ಅದನ್ನು ಯಾವುದಕ್ಕೂ ಹೋಲಿಸ್ಲಿಕ್ಕೆ ಬರಲ್ಲ ಅಂತ. ಚಂದ್ರನಿಗೆ ಹೋಲಿಸ್ಲಿಕ್ಕೆ ಬರಲ್ಲ, ಸೂರ್ಯನಿಗೆ ಹೋಲಿಸ್ಲಿಕ್ಕೆ ಬರಲ್ಲ, ಸಮುದ್ರಕ್ಕೆ ಹೋಲಿಸ್ಲಿಕ್ಕೆ ಬರಲ್ಲ, ರತ್ನಕ್ಕೆ ಹೋಲಿಸ್ಲಿಕ್ಕೆ ಬರಲ್ಲ, ಭೂಮಿಗೆ ಹೋಲಿಸ್ಲಿಕ್ಕೆ ಬರಲ್ಲ, ಬೆಂಕಿಗೆ ಹೋಲಿಸ್ಲಿಕ್ಕೆ ಬರಲ್ಲ. ಎಲ್ಲ ಮೀರಿದಾನ. ಎಲ್ಲರೊಳಗಿರುವ ಗುಣಗಳನ್ನು ಮೀರಿ ನಿಂತ ಒಂದು ವ್ಯಕ್ತಿಯನ್ನು ನೀವು ನೋಡಬಹುದು ಅಂದ್ರೆ ರಾಮ. ಇದೆಲ್ಲ ವೇದಗಳು ಹೇಳುವ ಮಹಿಮೆ ರಾಮನ ವ್ಯಕ್ತಿತ್ವ. ಈಗ ಮರ್ಯಾದಾ ಪುರುಷೋತ್ತಮ ಅಂತೇವಲ್ಲ, ಅಲ್ಲಿ ಪುರುಷ ಅನ್ನೋ ಶಬ್ದ ಅದು ಮೊದಲು ಆಡಿದ್ಯಲ್ಲಿ ವೇದದಲ್ಲಿ
ಆ ಪುರುಷನ ಮಹಿಮೆ ಹೇಳಿದ್ದೆಯಲ್ಲಿ ವೇದದಲ್ಲಿ ಏತಾವಾನಸ್ಯ ಮಹಿಮಾ ಅಥೋ ಜ್ಯಾಯಾಶ್ಚ ಪುರುಷಃ ಅಥೋ ಜ್ಯಾಯಾಶ್ಚ ಪುರುಷಃ. ಸಾಮಾನ್ಯ ವ್ಯಕ್ತಿಗಳು ಯಾವುದನ್ನು ಎಂದೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ತೀವಿ ಅಂತ ಅದನ್ನು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಂಥವುಗಳನ್ನೆಲ್ಲ ಮಾಡಿ ಆದರೂ ಸಾಮಾನ್ಯರಂತೆ ಮೆರಿತಾನಲ್ಲ, ಅವನೇ ಪುರುಷ. ಅಥೋ ಜ್ಯಾಯಾಶ್ಚ ಪುರುಷಃ, ಅಥೋ ಜ್ಯಾಯಾಶ್ಚ ಪುರುಷಃ. ಅತ್ಯುತ್ತಮನಾಗಿದ್ದಾನೆ ಈ ಮಹಾನುಭಾವ, ಮರ್ಯಾದಾ ಪುರುಷೋತ್ತಮ ಅಂತ. ಅಂಥವನ ಕಥೆಯನ್ನು ಹೇಳಿದ್ದಾರೆ. ಹಾಗಾಗಿಯೂ ಈ ಕಾವ್ಯ ಅದ್ಭುತ, ಈ ಗ್ರಂಥ ಅದ್ಭುತ. ಇದರ ಶ್ರವಣ ಅವಶ್ಯ ಕರ್ತವ್ಯ. ನಾನಾ ಮುಖವಾಗಿ ಫಲವನ್ನು ನೀಡ್ತದೆ. ಫಲ ಕೊಡೋದ್ರಲ್ಲಿ ರಾಮಾಯಣಕ್ಕೆ ಕೊರತೆ ಇಲ್ಲ. ಐಹಿಕ ಕೊಡ್ತದೆ, ಪಾರತ್ರಿಕ ಕೊಡ್ತದೆ, ಬೇಡವಾದದ್ದನ್ನು ದೂರ ಮಾಡ್ತದೆ, ಬೇಕಾದದ್ದನ್ನು ತಂದಿಡ್ತದೆ. ಈ ಶಕ್ತಿ ರಾಮಾಯಣಕ್ಕೆ ಇದೆ ಎನ್ಲಿಕ್ಕೆ ರಾಮಾಯಣದಲ್ಲೇ ಬರೋ ಒಂದು ಕಥೆ ನಿದರ್ಶನ ಅಂತಾರೆ ಒಬ್ಬರು ಹಿರಿಯರು. ರಾಮಾಯಣದ ಕಥೆ ಕೇಳಿರ್ತೀವಿ. ಅದರಲ್ಲಿ ಕಪಿಗಳೆಲ್ಲ ಸೀತೆಯನ್ನು ಹುಡುಕ್ತಾ ಸಿಗಲಿಲ್ಲ ಅಂತ ಬಹಳ ವ್ಯಥೆ ಪಟ್ಕೊಂಡು ಇನ್ನೇನು ಸಿಗಲ್ಲೇನೋ ಅಂತ ಅನಿಸಿ ಭಾರತದ ದಕ್ಷಿಣ ದಿಕ್ಕಿನ ಕಡೆ ಬಂದಾಗ ಸಮುದ್ರ ತೀರದ ಹತ್ರ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದ ಮೇಲ್ಭಾಗದಲ್ಲಿ ಕುಳಿತು. ಯಾಕಂದ್ರೆ ಸಮುದ್ರ 100 ಯೋಜನೆ ಇದೆ, ಇನ್ನು ಅದನ್ನು ಹಾರಲಿಕ್ಕೆ ನಮಗೂ ಆಗಲ್ಲ. ಸೀತೆಯನ್ನು ಹುಡುಕ್ಲಿಕ್ಕೆ ಅಂತ ಸುಗ್ರೀವ ನಿಗದಿಪಡಿಸಿದ ಸಮಯ ಮೀರಿ ಹೋಗಿತ್ತು. 1 ಮಾಸ 1 ತಿಂಗಳು ಕೊಟ್ಟಿದ್ದ, ಮೀರಿ ಹೋಗಿತ್ತು. ಸರಿ, ಇನ್ನು ವಾಪಸ್ ಸುಗ್ರೀವನ ಹತ್ರ ಹೋದ್ರೆ ಬೆಂಕಿ ಹಾಕ್ತಾನೆ. ಶಿಕ್ಷೆ ಹೇಳಿದ್ದ, 1 ತಿಂಗಳಿನಲ್ಲಿ ಏನಾದರೂ ಸೀತೆಯನ್ನು ಹುಡುಕದೆ ಹೋದ್ರೆ ನೀವು ಎಲ್ಲರೂ ಬೆಂಕಿ ಬೀಳಬೇಕಾಗ್ತದೆ ಅಂತ ಇದು ಬೇರೆ ಹೇಳ್ಬಿಟ್ಟಿದ್ದೆ. ಈಗ ಸುಗ್ರೀವ ಕಿಷ್ಕಿಂಧೆಯಲ್ಲಿದ್ದಾನೆ, ನಾವೆಲ್ಲ ಕಿಷ್ಕಿಂಧೆಗೆ ಹೋಗೋಣ, ನಮ್ಮನ್ನೆಲ್ಲ ಬೆಂಕಿ ಹಾಕ್ಬಿಡ್ತಾನೆ. ಹಾಗಾಗಿ ಬೆಂಕಿಗೆ ಹಾಕಿಸ್ಕೊಳ್ಳೋಕ್ಕಿಂತ ಇಲ್ಲೇ ರಾಮನ ಕಥೆ ಹೇಳ್ಕೊಂಡು ಸ್ಮರಣೆ ಮಾಡಿಕೊಂಡು ಸೀತೆ ಅಂತೂ ಸಿಗಲಿಲ್ಲಲ್ಲ ಅಂತ ಪಶ್ಚಾತ್ತಾಪ ಪಡೋಣ, ಇಲ್ಲೇ ಇದ್ಬಿಡೋಣ, ಒಟ್ಟು ಕಾಲ ಇಲ್ಲೇ ಕಳೆಯೋಣ ಅಂತ ನಿರ್ಧಾರ ಮಾಡಿ ಕವಿಗಳೆಲ್ಲ ರಾಮನ ಕಥೆ ಹೇಳ್ಕೊಂಡು ಕೂತ್ಕೊಂಡು. ಅಲ್ಲಿ ಒಂದು ಪ್ರಾಯೋಪವೇಶ ಅಂತ, ಸೀತೆ ಸಿಗಲಿಲ್ಲ, ರಾಜ ಒಪ್ಸಿದ ಕೆಲಸ ಮಾಡ್ಲಿಕ್ಕಾಗಲಿಲ್ಲ ಅಂದಾಗ ಏನಾದರೂ ಮಾಡಬೇಕಲ್ಲ, ಪ್ರಾಯಶ್ಚಿತ್ತ. ಸರಿ, ಅಲ್ಲಿಗೆ ಹೋಗೋಕ್ಕಿಂತ ಇಲ್ಲೇ ಪ್ರಾಯೋಪವೇಶ ಮಾಡಿ ಪ್ರಾಣ ಕಳ್ಕೊಂಡ್ರೆ ಆಯ್ತು. ಉಪವಾಸ ಇಟ್ಬಿಡೋಣ, ಎಲ್ಲ ಕಪಿಗಳು ಉಪವಾಸ ಇರೋಣ ಅಂತ ನಿರ್ಧಾರ ಮಾಡಿದ್ರು. ರಾಮನ ಕಥೆ ಹೇಳ್ಕೊಂಡು ಕೂಡೋಣ, ಸುಮ್ಮನೆ ಯಾಕೆ ಸಮಯ ಹರಣ ಮಾಡೋದು ಅಂತ ರಾಮನ ಕಥೆ ಹೇಳಲಿಕ್ಕೆ ಶುರು ಮಾಡಿದ್ರು. ರಾಮ ದಶರಥನ ಮಗನಾಗಿ ಅವತಾರ ಮಾಡಿದ, ವಿಶ್ವಾಮಿತ್ರರ ಒಟ್ಟಿಗೆ ಬಂದ, ತಾಟಿಕೆಯನ್ನು ಕೊಂದ, 14,000 ರಾಕ್ಷಸರನ್ನ ಸಂಹಾರ ಮಾಡಿದ, ದಂಡಕಾರಣ್ಯಕ್ಕೆ ಬಂದ, ಕತೆ ಹೇಳ್ತಾ ಬಂದು ಒಂದೊಂದಾಗಿ ಕತೆ. ಸೀತೆ ಅಪಹರಣದ ಸಮಯ ಬಂತಲ್ಲ, ಸೀತಾಪಹರಣವನ್ನ ಪ್ರತಿಭಟಿಸಿದ ಒಂದು ಪಕ್ಷಿ ಜಟಾಯು, ಅದರ ಕಥೆನೂ ಹೇಳ್ತು. ಒಂದು ಕಪಿ ಅದರ ಕಥೆ ಹೇಳ್ತು. ಸಂಪಾತಿ ಭಾರಿ ಪ್ರತಿಭಟಿಸಿತು, ರಾವಣನನ್ನ ಹಿಂದಿನಿಂದ ಬಂದು ಕುಕ್ಕಿತು. ಆದರೂ ರಾವಣ ಆ ಜಟಾಯುವಿನ ಪ್ರತಿಭಟನೆಗೆ ಬೆಲೆ ಕೊಡಲಿಲ್ಲ. ಅದನ್ನ ಹಿಂದಿನಿಂದ ರೆಕ್ಕೆ ಕತ್ತರಿಸಿದ, ಕಾಲು ಕತ್ತರಿಸಿದ, ಜಟಾಯು ಕೆಳಗೆ ಬೀಳೋ ಹಾಗೆ ಮಾಡಿದ ಅಂತ ಈ ಕಥೆ ಬಂತು. ಸೀತೆ ಅಪಹರಣ ಆದ್ಮೇಲೆ ರಾಮ ಆ ಜಟಾಯುವಿನ ಬಳಿಗೂ ಬಂದಿದ್ದಂತೆ. ಬಂದು ಜಟಾಯು, ನನ್ನ ಹೆಂಡತಿಗಾಗಿ ನಿನ್ನ ಪ್ರಾಣನೇ ಕೊಟ್ಬಿಟ್ಟಿಲ್ಲ, ಎಂಥ ತ್ಯಾಗ ಮಾಡಿದಿ, ನಿನಗೆ ಸದ್ಗತಿ ಕೊಡ್ತೀನಿ ಅಂತ ಜಟಾಯುವಿಗೆ ಸದ್ಗತಿ ಕೊಟ್ಟ ಅಂತ ಇದು ಕಥೆ ಬಂತ. ಈ ಕಪಿಗಳೆಲ್ಲ ಈ ಕಥೆ ಕೇಳ್ತಾ ಆನಂದ ಮಗ್ನರಾದಾಗ ಇದಕ್ಕಿದ್ದ ಹಾಗೆ ಅವರು ಕುಳಿತ ಜಾಗದ ಹಿಂಬದಿಯಲ್ಲಿ ಒಂದು ಬಂಡೆಗಲ್ಲಿ ಇತ್ತಂತೆ. ಆ ಬಂಡೆ ಕೆಳಭಾಗದಿಂದ ಒಂದು ಜೋರು ಧ್ವನಿ ಬಂತಂತೆ. ಅವ್ರು ಊಹಿಸಿರ್ಲಿಲ್ಲ ಈ ತರ ಬಂತದ ಧ್ವನಿ ಅಂತ. ಇನ್ನೊಂದ್ಸಲಿ ಹೇಳ್ರಿ ಅದೇ ಕಥೆಯನ್ನ, ಸೀತೆಯನ್ನು ಹುಡುಕಿಸ್ಕೊಡೋ ಜವಾಬ್ದಾರಿ ನಮ್ದು ಅಂತ. ಯಾವ ಸೀತೆ ಇವ್ರಿಗೆ ಸಿಗುತ್ತಿಲ್ಲ ಅಂತ ಕಂಗಾಲಾಗಿದ್ರು, ಸೀತೆಯನ್ನು ಪತ್ತೆ ಹಚ್ಚಿ ಎಲ್ಲಿದ್ದಾಳೆ ಅಂತ ಹುಡುಕಿಕೊಡೋ ಜವಾಬ್ದಾರಿ ನಮ್ದು, ಇನ್ನೊಂದ್ಸಲಿ ಕಥೆ ಹೇಳ್ರಿ ಅಂತ ಕೇಳ್ಕೊಳ್ತಾರೆ. ಮನೆ ಬಂದು ಕೂಡಲೇ ಕಪಿಗಳೆಲ್ಲ ಹಿಂದಿರ್ಬೋದು, ಯಾರಿದು ಅಂತ ನೋಡ್ಲಿಕ್ಕೆ ನೋಡ್ತಾರೆ. ಅಲ್ಲೊಂದು ಪಕ್ಷಿ, ಅದು ಹದ್ದು ಸಂಪಾತಿ ಅನ್ನೋ ಪಕ್ಷಿ ಕೂತಿತ್ತ. ಅದು ತನ್ನ ರೆಕ್ಕೆ ಎಲ್ಲ ಸುಟ್ಟೋಗಿದೆ, ಅಂದರೆ ಸಂಪಾತಿಯ ರೆಕ್ಕೆ ಸುಟ್ಟು ಭಸ್ಮ ಆಗಿತ್ತು. ಅದಕ್ಕೆ ಹಾರುವ ಶಕ್ತಿ ಇಲ್ಲ.
ರಾಮನ ಕಥೆ ಹೇಳ್ತಿದ್ರೆ ಅದಕ್ಕೆ ಕೇಳಿಸ್ತಿದ್ದಂತೆ. ಅದನ್ನು ಕಿವಿ ತುಂಬ ಭಕ್ತಿಯಲ್ಲಿ ಕೇಳಿದೆ. ಜಟಾಯುವಿನ ಕಥೆ ಹೇಳಿದ್ರಲ್ಲ, ಅವ ನನ್ನ ಸಹೋದರ ಅಂತ ಹೇಳ್ತಾರೆ. ಅವನಿಗೆ ರಾಮ ಸದ್ಗತಿ ಕೊಟ್ಟ ಅಂತಂದ್ರಲ್ಲ, ನನಗೆ ಬಹಳ ಸಂತೋಷ ಆಯಿತು. ನಮ್ಮ ಸಹೋದರನಿಗೆ ಸದ್ಗತಿ ಕೊಟ್ಟ ರಾಮ ಅನ್ನೋ ಕಥೆ ಕೇಳಿ. ಆದರೆ ತೀರ್ಕೊಂಡಲ್ಲ ಅಂತಂತ ದುಃಖ ಪಡ್ತು. ನೀವು ಹೇಳ್ತಿದ್ದ ಕಥೆ ನಾನು ಕೇಳ್ದ ಹಾಗೆ ನನ್ನಲ್ಲಿ ರೋಮಾಂಚ ಆಗ್ತಾ ಇತ್ತು. ನೋಡಿ, ನನ್ನ ಸುಟ್ಟೋದ ರೆಕ್ಕೆ ಬೆಳೆದಿದೆ ಅಂತ ತೋರಿಸ್ತಂತೆ. ಸುಟ್ಟೋದ ರೆಕ್ಕೆ ಚಿಗುರ್ತಿತ್ತು, ಚಿಗುರ್ತಿದೆ ರೆಕ್ಕೆ. ಇನ್ನೊಂದ್ಸಲಿ ರಾಮನ್ ಕಥೆ ಹೇಳ್ರಿ ಅಂತ ಕೇಳ್ತು. ರಾಮನ್ ಕಥೆ ಹೇಳಿದ್ವು, ಮತ್ತೆ ಚಿಗುರ್ತು, ಮತ್ತೆ ಹೇಳಿದ್ವು, ಮತ್ತೆ ಚಿಗುರ್ತಂತೆ. ಅದು ಆಕಾಶಕ್ಕೆ ಹಾರ್ಲಿಕ್ಕೆ ಎಷ್ಟು ಚಿಗುರ್ಬೇಕಿತ್ತು ಅಷ್ಟು ಚಿಗುರುತ್ತಂತ. ಆಕಾಶಕ್ಕೆ ಹಾರಿತು. ಹಾರಿದ ಮೇಲೆ ಹದ್ದಿನ ಕಣ್ಣು ಬಹಳ ತೀಕ್ಷ್ಣ. ಹಾಗಾಗಿ ಆಕಾಶಕ್ಕೆ ಹಾರಿದ ಮೇಲೆ ಕೆಳಗೆ ಹಳಿಕಾಗ್ತದೆ, ತನ್ನ ದೃಷ್ಟಿ ಬೀರ್ತದೆ. ಸೀತೆ ಲಂಕಾಪಟ್ಟಣದಲ್ಲಿ ಅಶೋಕವನದಲ್ಲಿ ಶಿಂಶುಕಾ ವೃಕ್ಷದ ಅಡಿಯಲ್ಲಿ ಕುಳಿತಿದ್ದಾಳೆ ಅನ್ನೋದನ್ನು ಸೆರೆ ಹಿಡಿತು. ಎಷ್ಟು ಮೆಗಾ ಪಿಕ್ಸೆಲ್ ಇರ್ಬೇಕು ನೋಡ್ರಿ ಆ ಕ್ಯಾಮ್ರಾ. ಅದೇ ಎಲ್ಲಿ ಸಂಪಾತಿ, ಎಲ್ಲಿ ಸೀತೆ, ಅವಾಗ ಹುಡ್ಸಿದ್ರೆ ಈ ಮೆಗಾ ಪಿಕ್ಸೆಲ್ ಬಂದಿತ್ತು. ಅವಾಗ ಯಾವ ಕ್ಯಾಮ್ರಾ ಇತ್ತು, ಯಾರು ಸೆರೆ ಹಿಡಿಯಲಿಕ್ಕೆ ಸಾಧ್ಯ? ನನಗೆ ಕಾಣ್ತಿದ್ದಾಳೆ ಸೀತೆ, ಇಷ್ಟು ದೂರದಲ್ಲಿದೆ ಸಮುದ್ರ, ಆಮೇಲೆ ಒಳಗೆ ಲಂಕೆ ಇದೆ, ಮಧ್ಯದಲ್ಲಿ ವಿಘ್ನಗಳು ಬಹಳ ಇವೆ, ಯಾವ್ಯಾವುದೋ ರಾಕ್ಷಸರನ್ನ ಲಂಕಾಪಟ್ಟಣ ಕಾಯಲಿಕ್ಕೆ ರಾವಣ ಇಟ್ಟಿದ್ದಾನೆ, ಸೀತೆಯ ಸುತ್ತಲೂ ರಾಕ್ಷಸಿಯರು ತುಂಬಿಕೊಂಡಿದ್ದಾರೆ, ಎಲ್ಲ ವಿಷಯ ಸಂಪಾತಿ ಹೇಳ್ತಾ ಇದೆ. ಇದಲ್ವೇ ದ್ರೋಣ್ ಕ್ಯಾಮ್ರಾ ಅಂದ್ರೆ? ರಾಮ ಜಗತ್ತಿಗೆ ಒಂದು ದ್ರೋಣ್ ಕ್ಯಾಮ್ರಾ ಹುಟ್ಟಿಸಿದ್ದಾರೆ ಸಂಪಾತಿ. ಎಲ್ಲ ಕತೆ ಹೇಳ್ತು, ಎಲ್ಲ ವಿವರಣೆ ಕೊಡ್ತು. ಯಾರಾದ್ರೂ ಸೀತೆಯನ್ನು ಕಂಡು ಬರ್ಬೋದು ನೋಡ್ರಿ ಅಂತ ಯೋಜನದ ಲೆಕ್ಕಾಚಾರ ಕೊಟ್ಬಿಡ್ತು. ಇನ್ನೇನು ಬೇಕ್ರಿ? ಸೀತೆ ಹುಡುಕಿ ಹುಡುಕಿ ಸಿಕ್ಕಿಲ್ಲ ಅಂತ ಕಂಗಾಲಾದ ಕಪಿಗಳಿಗೆ ಎಲ್ಲ ಮಾಹಿತಿ ಕೊಡ್ತಂತೆ. ತನ್ನ ರೆಕ್ಕೆ ಚಿಗುರ್ತು ಅಂತ ಬಹಳ ಖುಷಿ ಪಡ್ತು. ಇದು ರಾಮಾಯಣದ ಕಥೆಯ ಫಲವನ್ನ ರಾಮಾಯಣವೇ ಹೇಳ್ತದೆ ಅಂತ. ಹಾಗಾಗಿ ರಾಮಾಯಣ ಕೇಳಿದ್ರೆ ಏನಾಗ್ತದೆ? ನಮ್ಮ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ರೆಕ್ಕೆ ಚಿಗುರ್ತದೆ ಅಂತ ಅರ್ಥ. ಅಲ್ಲ, ಅಷ್ಟೇ ಬಹಳ ಚಿಗುರಿದ್ರು ಕಟ್ಟ ನಮ್ಮ ಅರ್ಹತೆಗೆ ತಕ್ಕಂತೆ ಚಿಗುರಿದ್ರೆ ಸಾಕು. ನಮ್ಮ ವಯಸ್ಸಿಗೆ, ನಮ್ಮ ಅರ್ಹತೆಗೆ, ನಮ್ಮ ಶ್ರೀಮಂತಿಕೆಗೆ ದೇವರು ನಮಗೆ ಎಷ್ಟು ಚಿಗುರಿಸ್ಬೇಕು ಅಷ್ಟೇ ಚಿಗುರಿಸ್ತಾರೆ. ಸಂಪಾತಿ ಆಕಾಶಕ್ಕೆ ಹಾರಿರಬೇಕು, ಅದಕ್ಕೆ ಒಳ್ಳೆ ಚೇತನ ಬಂತಂತೆ ಸಂಪಾತಿಗೆ. ಯಾಕಂದ್ರೆ ಸಂಪಾತಿ ಸೂರ್ಯನ ಪ್ರತಿಯಾಗಿ ಹಾರಿದ್ದ. ಜಟಾಯು ಸಂಪಾತಿಯ ಮಧ್ಯದಲ್ಲಿ ಸ್ಪರ್ಧೆ ನಡೆದಾಗ ಹಾರಿತ್ತು. ಸೂರ್ಯನ ವಿಪರೀತ ಕಿರಣ, ಬಿಸಿ ಬಿಸಿ ಕಿರಣ, ಅದು ಸುಟ್ಟೋಗಿತ್ತು. ಹಾಗೆ ನಮ್ಮ ಜೀವನದೊಳಗೂ ನಾವು ಕೂಡ ಬಹಳ ಹಾರಾಡಿದ್ದೇವೆ, ಯಾರ್ಯಾರ್ದೋ ವಿರುದ್ಧ ಎಗರಾಡಿದ್ದೇವೆ. ಹಾಗಾಗಿ ನಮ್ದು ಸುಟ್ಟೋಗಿರ್ತಾರೆ. ಏನು ಸುಡಬೇಕು ಅದು ಸುಟ್ಟೋಗಿರ್ತಾರೆ. ಅದು ಮನಸ್ಸು ಸುಡುತ್ತದೆ, ತಲೆ ಸುಡುತ್ತದೆ, ಕೈ ಕಾಲು ಸುಟ್ಟೋಗಿದೆ. ಅದಕ್ಕೆ ರೆಕ್ಕೆ ಅಷ್ಟೇ ಸುಟ್ಟಿದೆ, ಒಳಗಿನ್ನೂ ಇತ್ತದಕ್ಕೆ. ಆದ್ರೆ ನಮ್ದು ಬಹಳ ಸುಟ್ಟೋಗಿದೆ, ಅದು ಮತ್ತೆ ಚಿಗುರ್ಬೇಕಿದೆ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಭಗವಂತನ ಕಥೆ ಅಮೃತದಂತೆ. ತಪ್ತ ಜೀವನಂ, ಸಂಸಾರದ ತಾಪದಿಂದ ಬೆಂದವರಿಗೆ ಅದು ಜೀವನಪ್ರದ. ಇದು ಸಂಪಾತಿಯ ಕಥೆಯಿಂದ ತಿಳಿಯುತ್ತದೆ. ಹಾಗಾಗಿ ಯಾರು ರಾಮನ ಕಥೆಯನ್ನು ಆಲಿಸ್ತಾರೆ, ಹೇಳ್ತಾರೆ, ಅವರೊಳಗೆ ವಿಶೇಷ ಭಗವಂತನ ಪ್ರೀತಿ ಉಂಟಾಗ್ತದೆ. ಅವರ ಮೇಲೆ ಚೇತನ ಮತ್ತಷ್ಟು ಸಚೇತನನಾಗ್ತಾನೆ, ಒಳ್ಳೆ ಶಕ್ತಿ ಬರ್ತದೆ, ಮತ್ತೆ ತನ್ನ ಕರ್ತವ್ಯ ಪ್ರಜ್ಞೆಯನ್ನು ಮೆರಿತಾನೆ, ಒಳ್ಳೆ ರೀತಿಯಿಂದ ಬದುಕು ಕಟ್ಟಿಕೊಳ್ತಾನೆ ಅಂತಲಿಕ್ಕೆ ಸಂಪಾತಿನೇ ಇದಕ್ಕೆ ನಿದರ್ಶನ. ಹಾಗಾಗಿ ರಾಮಾಯಣ ಕಥಾಶ್ರವಣ ಅವಶ್ಯ ಮಾಡಬೇಕು ಅಂತ. ರಾಮನ ಕಥೆ ಹೇಳುವ ಕೇಳುವ ಕಾರ್ಯ ಮಾಡೋರು ಯಾರು? ನಾವೆಲ್ಲ ಯಾವಾಗಲೂ ಒಮ್ಮೊಮ್ಮೆ ಕಥೆ ಹೇಳೋರು ಕೇಳೋರು, ಯಾವಾಗಲೂ ಹೇಳೋದು ಕೇಳೋ ಕೆಲಸ ಮಾಡೋರು ಯಾರು? ಹನುಮಂತ ಅಂತ. ಸದಾ ಹಾರಾಮ ರಾಮೇತಿ ಸದೋಪಗಾಯನ್ ಪ್ರಭಂಜನಿ ಕಿಂ ಪುರುಷೇ ಕಿಲಾಸ್ತೆ.
ಹಾ ರಾಮ 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 ಇತಿ ಸದಾ ಉಪಗಾಯನ್. ಒಂದು ಉಸಿರು ಹೊರಗೆ ಬರ್ತದೆ ಅಂದ್ರೆ ರಾಮನ ಜೊತೆಗೇ ಬರ್ತದಂತೆ. ಉಸಿರು ಒಳಗೆ ಹೋಗ್ತದೆ ಅಂದ್ರೆ ರಾಮನೊಟ್ಟಿಗೆನೇ ಹೋಗ್ತದಂತೆ ಒಳಗೆ. ಆ ರಾಮ ರಾಮೇತಿ ಸದೋಪಗಾಯನ್. ಸದಾ ರಾಮ ರಾಮ ಅಂತ ಗಾನ ಮಾಡ್ತಾ ಇದ್ದಾನೆ. ಎಲ್ಲಿದ್ದಾನೆ? ರಾಮಾಯಣ ಕಾಲದಲ್ಲೇ ಕಿಂಪುರುಷವನ್ನು ಆರಿಸಿಕೊಂಡಿದ್ದಾನಂತೆ. ಇವತ್ತಿಗೂ ಇದ್ದಾನಂತಲ್ಲಿ, ಇವತ್ತಿಗೂ ಇದ್ದಾನೆ. ರಾಮ ರಾಮ ಅಂತಾನೆ ಇದ್ದಾನೆ. ರಾಮನ ಕಥೆ ಹೇಳ್ತಾನೆ ಇದ್ದಾನೆ, ಕೇಳ್ತಾನೆ ಇದ್ದಾನೆ, ಗುಣ ತಿಳಿತಾನೆ ಇದ್ದಾನೆ, ತಿಳಿತಾನೆ ಇದ್ದಾನೆ. ರಾಮನ ಗುಣ ಮುಗಿತಾ ಇಲ್ಲ, ರಾಮನ ಗುಣ ಮುಗಿತಾ ಇಲ್ಲ. ಇವ ಎಣಿಸೋದು ಮುಗಿತಾ ಇಲ್ಲ, ಇವ ಹೇಳೋದು ಮುಗಿತಾ ಇಲ್ಲ. ಅಂದ್ರೆ ರಾಮನ ಗುಣ ಎಷ್ಟಿರಬೇಡ, ಅದೇನು ಅದ್ಭುತ ಅಂತ. ಅದಕ್ಕೆ ಆ ರಾಮ ಗುಣಸಾಗರ ಅಂತ. ಗುಣಸಾಗರ ಅಂದ್ರೆ ರಾಮನೇ ಅಂತ. ಅದು ಯಾರಿಗೆ ಅರ್ಹತೆ ಇದೆ ಅವರಿಗೆಲ್ಲ ತನ್ನ ಗುಣಗಳನ್ನು ವ್ಯಕ್ತ ಮಾಡಿ ತೋರಿಸಿದ. ನಾವು ಆ ಮುಖವಾಗಿ ಯೋಚನೆ ಮಾಡ್ಬೇಕಷ್ಟೆ. ಯತ್ರ ಯತ್ರ ರಘುನಾಥ ಕೀರ್ತನಂ ಬಾಷ್ಪಲೋಚನ ಕೃತಾಂಜಲಿ ಸದಾ. ರಾಮಾಯಣ ಪ್ರಾರಂಭ ಮಾಡುವಾಗ ಇದನ್ನು ಅವಶ್ಯ ಹೇಳಬೇಕು. ಯತ್ರ ಯತ್ರ ರಘುನಾಥ ಕೀರ್ತನಂ, ಎಲ್ಲಿ ರಘುನಾಥನ ಕೀರ್ತನೆ, ರಘುಪತಿ ರಾಮಚಂದ್ರನ ಚರಿತ್ರೆ ಶ್ರವಣ ನಡೀತದೆ, ಅಲ್ಲಿ ಹೇಳುವವರು ಪ್ರಾರಂಭ ಮಾಡೋ ಮೊದಲೇ ಹನುಮಂತ ಬಂದಿರ್ತಾನೆ. ಅಷ್ಟು ಮಹಿಮೆ ರಾಮಾಯಣಕ್ಕೆ. ಯತ್ರ ಯತ್ರ ರಘುನಾಥ ಕೀರ್ತನಂ. ಇಂಥವ್ರ ಮನೆಯಲ್ಲಿ ರಾಮಾಯಣ ನಡೀತಾ ಇದೆ ಅದು ತಿಳಿದೇ ತಿಳಿತದೆ, ಅವರಿಗೆ ತಿಳಿತದೆ. ಮೊದಲು ಅವರಿಗೇನು ಇನ್ವಿಟೇಷನ್ನೇ ಕೊಡಬೇಕಾಗಿಲ್ಲ, ಎಲ್ಲ ಫೋನ್ ಮಾಡಿ ಮೆಸೇಜ್ ಕಳಿಸಿ ಏನು ಮಾಡಬೇಕಾಗಿಲ್ಲ. ಅವರಿಗೆ ಕೂಡಲೇ ನೆಟ್ವರ್ಕ್ ಅಷ್ಟು ಸ್ಪೀಡ್ ಇದೆ ಅಂತದ್ದು. ಹಾಗಾಗಿ ರಾಮನ ಚರಿತ್ರೆ ನಡೀತದೆ ಅಂದ್ರೆ ಗೊತ್ತಾಯ್ತು ಅಂದ್ರೆ ಮುಗಿದೋಯ್ತು, ಗೊತ್ತಾಗ್ಬಿಡುತ್ತೆ. ಅವ್ರು ಹೇಗೆ ಕೂಡ್ತಿರ್ತಾರೆ ಈ ಸನ್ನಿಧಾನದಲ್ಲಿ ಅಂದ್ರೆ ಬಾಷ್ಪ ಮಸ್ತಕ ಕೃತಾಂಜಲಿ, ಬಾಷ್ಪಲೋಚನ ಕೃತಾಂಜಲಿ. ಕಣ್ಣಲ್ಲಿ ಒಂದು ಆನಂದ ಬಾಷ್ಪ ಬರ್ತಿರ್ತದಂತೆ. ರಾಮ ಅಂತ ಭಕ್ತರು ಕೂಗಿದಾಗೆಲ್ಲ ಅವರಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತದಂತೆ. ಆ ರಾಮನಾಮದ ಶಕ್ತಿ. ಎರಡೂ ಕೈಗಳಲ್ಲಿ ಹೀಗೆ ಮುಗಿದಿರ್ತಾರೆ. ಎರಡೂ ಕೈಗಳನ್ನು ಮುಗಿದು ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಸ್ತಾ ರಾಮಚಂದ್ರನ ಎದುರುಗಡೆಯಲ್ಲಿ ರಾಮನ ಚರಿತ್ರೆ ನಡೀತಿದೆ, ಯಾರು ಮಾತಾಡಬಾರ್ದು ಅಂತ ಸುಮ್ಮನೆ ಕೂತಿರ್ತಾರಂತೆ. ರಾಮನ ಬಗ್ಗೆ ಏನು ಹೇಳಿದ್ರು ಚಂದ, ಕೇಳಿ ಕೇತು ಕೊಡ್ತಾರೆ. ಬಾಷ್ಪಲೋಚನ ಕೃತಾಂಜಲಿ ಸದಾ. ಅಷ್ಟು ಭಕ್ತಿಯಂತೆ. ಹಾಗಾಗಿ ರಾಮಾಯಣದ ಪ್ರಾರಂಭ ಮಾಡುವಾಗ ನಾವು ರಾಮಾಯಣದ ರಸ ಋಷಿಗಳನ್ನ ಸ್ಮರಣೆ ಮಾಡಿದಂತೆ ಹನುಮಂತನನ್ನು ಸ್ಮರಣೆ ಮಾಡಿ. ಅವನೇ ನಿಜವಾಗ್ಲೂ ರಾಮಾಯಣ ಹೇಳುವವ ಕೇಳುವವ ಅಂದ್ರೆ. ಅಷ್ಟು ಸರಸ ಸುಂದರವಾಗಿ ರಾಮಾಯಣ ಗಾನ ಮಾಡ್ತಾನಂತೆ ಮಹಾನುಭಾವ. ಅಷ್ಟು ಅನುಭವಿಸಿದಾನಂತೆ ರಾಮಾಯಣವನ್ನ. ಗಾನ ಅಂದ್ರೆ ಗಾನನೂ ಸರಿ, ಪ್ರವಚನ ಅಂದ್ರೆ ಪ್ರವಚನನೂ ಸರಿ. ಯಾರಿಗೆ ಹೇಳ್ತಾರೆ? ಸನಕಾದಿಗಳಿಗೆ ಹೇಳ್ತಾರೆ. ಸನಕಾದಿಗಳನ್ನು ಕೂಡಿಸ್ಕೊಂಡು ಕಿಷ್ಕಿಂಧೆಯಲ್ಲಿ ಯಾವಾಗಲೂ ರಾಮನ ಕಥೆ ನಡೆದಿರ್ತದೆ. ಆದರೆ ನಡೆದದ್ದೇ ನಡೀತದೆ ಅಂತಲ್ಲ, ಹೊಸ ಹೊಸದ್ ನಡೀತದಂತೆ. ನೋಡಿ, ರಾಮನ ಚರಿತ್ರೆ ಹೊಸ ಹೊಸದ್ ನಡೀತದೆ ಅಂತಾರೆ. ಅಲ್ಲಿ ನವನವೀನವಾಗಿ ಹೇಳ್ತಾರೆ. ಯಾಕಂದ್ರೆ ಈಗೆಲ್ಲ 24/7 ಅಂತ ಬಂದಿದೆ. ತೋರಿಸಿದ್ದೇ ತೋರಿಸ್ತಾರೆ. ಬೆಳಗ್ಗೆ ತೋರಿಸ್ಲಿಕ್ಕೆ ಶುರು ಮಾಡಿದ್ರೆ ರಾತ್ರಿ ತನಕ ತೋರಿಸ್ತಾರೆ. ಮನೆಗೆ ತಲೆ ಕೆಟ್ಟು ನಾವೇ ರಿಮೋಟ್ ಒಗೆದು ಬಂದ್ಬಿಟ್ಟಿರ್ತೀವಿ. ಇದು ಏನ್ ತೋರಿಸಿದ್ದೇ ತೋರಿಸ್ತಾರೆ, ಹೇಳಿದ್ದೇ ಹೇಳ್ತಾರೆ ಅಂತ. ಸನಕಾದಿಗಳಿಗೆ ಹನುಮಂತ ಹಾಗಲ್ಲ ಅಂತ. ಸರಸ ಸುಂದರವಾದ ಪದಗಳು, ವೇದ ತತ್ವ ಅದನ್ನು ಹೇಳಿದ್ದಾರೆ ವಾಲ್ಮೀಕಿಗಳೇ ಒಂದ್ ಕಡೆ. ಸಂಗ್ರಹ ರಾಮಾಯಣದಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ ನಾರಾಯಣ ಪಂಡಿತರು. ಸೂತ್ರ, ಭಾಷ್ಯ, ವೇದ, ಉಪನಿಷತ್ತು ಎಲ್ಲ ಸೇರಿಸಿ ರಾಮಾಯಣವನ್ನು ಪ್ರವಚನ ಮಾಡ್ತಾರೆ. ಅಷ್ಟು ಅದ್ಭುತ ಇರ್ತದಂತ ಅದನ್ನು ಕೇಳಲಿಕ್ಕೆ. ನಾನಾಮುಖವಾಗಿ ರಾಮಾಯಣದ ಯೋಚನೆಗಳನ್ನ, ಚಿಂತನೆಗಳನ್ನು ಕೊಟ್ಟು ಬಿಟ್ಟೇ ಹೋಗ್ಲಿಕ್ಕೆ ಮನಸ್ಸು ಬರಲ್ಲಂತೆ ಸನಕಾದಿಗಳಿಗೆ. ಅಂಥ ರಾಮಾಯಣ ಅಂತ ಹೇಳಿದ್ದಾರೆ ಮಹಾನುಭಾವರು. ಹಾಗಾಗಿ ರಾಮಾಯಣ ನಡೆದಾಗ ಆಂಜನೇಯನ ಸ್ಮರಣೆ ವಿಶೇಷವಾಗಿ ಮಾಡಬೇಕು. ಇನ್ನು ರಾಮನ ಚರಿತ್ರೆ ಒಳಗೆ ಪ್ರವೇಶ ಮಾಡುವಾಗ ಯಾವುದು ಪ್ರಮುಖವಾಗಿ ಮೊದಲು ತಗೊಳ್ಬೇಕು. ಬೇರೆ ಬೇರೆ ಕವಿಗಳೆಲ್ಲ ರಾಮನ ಚರಿತ್ರೆಯನ್ನು ಹ್ಯಾಕ್ ಶುರು ಮಾಡಬೇಕು ಅಂತ ತುಂಬಾ ಒದ್ದಾಡಿದ್ದಾರೆ. ರಾಮನ ಕಥೆ ಬರಲಿಕ್ಕೆ ಹೋಗಿ ಶಿವಪಾರ್ವತಿಯರಿಗೆ ನಮಸ್ಕಾರ ಮಾಡಿದ್ರಂತ ಒಬ್ಬ ಕವಿಗಳು. ಜಗತ ಪಿತರೋ ಒಂದೇ ಪಾರ್ವತಿ ಅಲ್ಲ, ಬರೀಲಿಕ್ಕೆ ಹೊರಟದ್ದು ರಾಮಾಯಣ ತಾನೆ. ನೋಡಿ, ಹೀಗೆಲ್ಲ ಸಮಸ್ಯೆಗಳಾಗಿಬಿಟ್ಟಿದೆ ಕೆಲವರಿಗೆ.
ರಾಮನ್ ಕಥೆ ಹೇಳುವಾಗ ಹೇಗೆ ಪ್ರಾರಂಭ ಮಾಡಬೇಕು ಅಂತ ಗೊತ್ತಾಗಿಲ್ಲ ಬಹಳ ಜನರಿಗೆ. ಅದಕ್ಕೆ ಹೇಳಿಕೊಡ್ತಾರೆ, ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾತನೀತೋ ವಿಶ್ವಾಮಿತ್ರೇಣ ಮಂತ್ರಾಹೃದನುಜ ಸಹಿತಃ ತಾಟಕಾಂಘಾತುಕೋಸ್ತ್ರಂ ಬ್ರಾಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರನಿಕರಂ ಯಜ್ಞಪಾಲೋ ವಿಮೋಚ್ಯಾಹಲ್ಯಾ ಶಾಪಾಚ್ಚ ಭುಂಕ್ತ್ವಾ ಶಿವಧನುರುಪಯನ್ ಜಾನಕೀಂ ನಃ ಪ್ರಸೀದೇ. ಇದು ರಾಮಾಯಣದ ಒಂದಿಷ್ಟು ಘಟ್ಟಗಳನ್ನು ಸಂಗ್ರಹಿಸಿ ರಾಮನನ್ನ ಈ ಮುಖವಾಗಿ ಚಿಂತಿಸರಿ ಅಂತ ಹೇಳಿಕೊಡ್ತಾರೆ ಹಿರಿಯರು. ರಾಮ ಶ್ರೀಮಾನ್ ಪೂರ್ವಂ ಪ್ರಜಾತಃ. ಶ್ರೀಮಾನ್ ಅವನು ಯಾವತ್ತೂ ಕೂಡ ಕರ್ಮಗಳಿಂದ ಬಂಧಿತನಾಗಿ ಭೂಮಿಯಲ್ಲಿ ಹುಟ್ಟುವವನಲ್ಲ. ರಾಮ ಹುಟ್ಟಿದ ಅಂತ ಕಥೆ ಇದೆ, ಕರ್ಮ ಬಂಧಿತನಲ್ಲ. ನಾವು ಹುಟ್ಟಿದ್ವಿ ಅಂತ ಕಥೆ ಇದೆ, ನಾವು ಹುಟ್ಟಿದ್ವಿ ಅಂತ. ನಾವು ಹುಟ್ಟೋದು ಅಂದ್ರೆ ಕರ್ಮ ಬಂಧನ, ನಾನಾ ಕರ್ಮ ಬಂಧನಕ್ಕೆ ಒಳಪಟ್ಟಿದೆ. ಯಾವುದೋ ಏನೋ ಕರ್ಮ, ಋಣ, ಅವ್ರ ಜೊತೆಗೆ ಋಣ, ಇವ್ರ ಜೊತೆಗೆ ಋಣ, ಅದನ್ನೆಲ್ಲ ತೀರಿಸ್ಕೊಳ್ಬೇಕು. ಹೊಸ ಋಣ ಹೊತ್ತು ಹುಟ್ಟಿಸ್ಬೇಕು. ಹೊಸ ಋಣ ಎಲ್ಲ ರೀಚಾರ್ಜ್ ಮಾಡುವ ವ್ಯವಸ್ಥೆಗಳಿದ್ದ ಹಾಗೆ ನಮ್ದೆಲ್ಲ ಹಾಗೆ ಎಲ್ಲ ಪ್ಯಾಕೇಜ್ ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದೇವೆ ನಾವು. ಬರೀ ಮೊಬೈಲಿಗಷ್ಟೇ ಪ್ಯಾಕೇಜ್ ಅಲ್ಲ, ಭೂಮಿಗೆ ದೊಡ್ಡ ಪ್ಯಾಕೇಜ್ ಹಾಕೊಂಡು ಬಂದಿದ್ದೇವೆ ನಾವು. ಅಷ್ಟು ಕರ್ಮದ ಋಣ ಇದೆ. ರಾಮ ಹೇಗೆ ಬಂದ? ಶ್ರೀಮಾನ್ ಪೂರ್ವಂ ಪ್ರಜಾತೋ. ಪೂರ್ವಂ ಪ್ರಜಾತಃ ಶ್ರೀಮಾನ್, ಮೊದಲು ಹುಟ್ಟಿದವನು ಅವನೇ, ಎಲ್ರಿಗಿಂತ ಮೊದಲಿರುವವನು ಅವನೇ. ಮೊದಲು ಅಂತಂದ್ರಿಂದ ಅವನಿಗಿಂತ ಮೊದಲು ಒಂದು ಕರ್ಮ ಇರಲಿಲ್ಲ ಅಂತ ಸೂಚನೆ ಮಾಡಿದ್ದರು. ಅಂದ್ರೆ ನಿಮ್ಮಂತೆ ಕರ್ಮಗಳನ್ನ ಮೊದಲು ತನ್ನ ಹಿಂದೆ ಇಟ್ಟುಕೊಂಡು ಅದನ್ನ ತೀರಿಸ್ಕೊಳ್ಬೇಕು, ಅದನ್ನ ಅನುಭವಿಸ್ಬೇಕು ಅಂತ ಭೂಮಿಗೆ ಬಂದವನು ಈಗ ಅಲ್ಲ. ಇದು ದೇವರ ಅವತಾರದ ಬಗ್ಗೆ ಕೇಳುವಾಗ ಇದರ ತಿಳುವಳಿಕೆ ಇರಬೇಕು. ಕರ್ಮ ಬಂಧನ ಭಗವಂತನಿಗಿಲ್ಲ. ಕರ್ಮವನ್ನ ಅನುಭವಿಸ್ಲಿಕ್ಕೆ ಭೂಮಿಗೆ ಬರುವವನು ಅವನಲ್ಲ. ಮತ್ಯಾಕೆ ಬರ್ತಾನೆ? ಶ್ರೀಮಾನ್. ಅವನು ಯಾಕೆ ಬರ್ತಾನೆ? ಶ್ರೀಮಾನ್ ಆಗಿ ಬರ್ತಾನೆ. ಶ್ರೀಮಾನ್ ಅಂದ್ರೆ ಅರ್ಥ ಏನು? ಕಾಂತಿವಂತ, ಶಕ್ತಿವಂತ, ಐಶ್ವರ್ಯವಂತ ಅಂತ. ಐಶ್ವರ್ಯವನ್ನ ಶ್ರೀ ಅಂತ ಕರೀತಾರೆ. ನಿಯಮನ ಶಕ್ತಿ ಅದು ಭಗವಂತನಲ್ಲಿದೆ. ಭೂಮಿಯಲ್ಲಿ ಎಲ್ಲರನ್ನ ನಿಯಮನ ಮಾಡ್ಲಿಕ್ಕೆ ಬರ್ತಾನೆ. ದಾರಿ ತಪ್ಪಿಬಿಟ್ಟಿರ್ತೇವೆ ಕೆಲವೊಮ್ಮೆ, ಹಂಗಾಗ್ತದೆ. ಆಡಳಿತ ಸಡಲಾಗಿದೆ ಅಂತ ಅಂತಿರ್ತಾರಲ್ಲ, ಯಾಕೋ ಈ ಪಕ್ಷ ಸರಿಯಾಗ್ಲಿಲ್ಲ, ಆಡಳಿತ ಸಡ್ಲಾಯಿತು, ಹೀಗಾಗಿ ಬರಬೇಕಾದ ಸೀಟ್ ಬರಲಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ಅಂತ. ಹೀಗೆಲ್ಲ ಸಡ್ಲ ಆಗ್ತದೆ ಭೂಮಿಯಲ್ಲಿ ಆಡಳಿತ. ಆ ಭೂಮಿ ಆಡಳಿತ ಸಡ್ಲಾದಾಗೆಲ್ಲ ಭಗವಂತ ಭೂಮಿಯಲ್ಲಿ ಇಳಿದು ಬರ್ತಾನೆ. ಯಾಕೆ ಅಂದ್ರೆ ಅದನ್ನು ಸರಿಪಡಿಸ್ಬೇಕು ಅಂತ ಬರ್ತಾನೆ. ಅದಕ್ಕೆ ಶ್ರೀಮಾನ್ ಪೂರ್ವಂ ಪ್ರಜಾತಃ. ಆಡಳಿತ ಸಡ್ಲಾಗೋದು ಅಂದ್ರೆ ಹೇಗಾಗಿದ್ದಾಗ, ರಾವಣ, ಕುಂಭಕರ್ಣ ಅಂತ ಇಬ್ರು, ಹಿಂದೆ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳಾದವರು ಈಗ ರಾವಣ ಕುಂಭಕರ್ಣರಾಗಿದ್ರು. ಇನ್ನು ಉಳಿದವರು ರಾಕ್ಷಸರು ಅವ್ರ ಕೈ ಕೆಳಗಿದ್ರು. ಅವರೆಲ್ಲ ಭೂಮಿಗೆ ಬಂದು ಭೂಮಿಯ ನಿಜವಾದ ಆಡಳಿತವನ್ನ ಎಲ್ಲ ವ್ಯವಸ್ಥೆಯನ್ನ ಕೆಡಿಸಿದ್ರು. ನಿಜವಾಗಿ ಭೂಮಿ ಹೇಗಿರ್ಬೇಕು ಹಾಗಿರ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಒಂದೊಂದು ಕಡೆ ಒಂದೊಂದು ರೀತಿ ಎಡವಟ್ಟು ಮಾಡಿದ್ರಂತೆ. ನೋಡಿ, ಆಡಳಿತ ಸಡ್ಲಾಗೋದು ಎರಡು ರೀತಿಯಿಂದ. ಒಂದು, ಬರಬಾರದವರು ಆಡಳಿತ ಚುಕ್ಕಾಣಿ ಹಿಡಿದ್ರೆ ಎಡವಟ್ಟಾಗ್ತದೆ. ಇನ್ನೊಂದು, ಅದಕ್ಕೆ ಸರಿಯಾಗಿ ಬರಬಾರದವರು ಆಡಳಿತವನ್ನು ಹಿಡಿತಾರಲ್ಲ, ಅದಕ್ಕೆ ಸರಿಯಾಗಿ ಸುತ್ತಲಿದ್ದವರು ಕೂಡ ಅವರು ವಶರಾಗಿಬಿಡ್ತಾರೆ. ಅದಕ್ಕೆ ಕಾರಣ ಬೇರೆ ಬೇರೆ ಇರ್ತದೆ. ಹಾಗಾಗಿ ವ್ಯವಸ್ಥಿತವಾಗಿ ಎಲ್ಲ ಪ್ರಜೆಗಳು ಕೂಡ ಅದಕ್ಕೆ ಬಲಿಯಾಗ್ತಾರೆ. ಇವರೂ ಬಲಿ, ದೇಶನೂ ಬಲಿ, ಅವರೂ ಬಲಿ. ಇದೆಲ್ಲ ಎಡವಟ್ಟಾಗಿದ್ದು ರಾಮಾವತಾರದ ಪೂರ್ವದಲ್ಲಿ. ಅದಕ್ಕೆ ಬ್ರಹ್ಮರುದ್ರಾದಿ ದೇವತೆಗಳು ಕ್ಷೀರ ಸಮುದ್ರದಲ್ಲಿ ಮಲಗಿದ ಆ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾರೆ. ಭಗವಂತ, ನೀನೇ ಭೂಮಿಯಲ್ಲಿ ಅವತಾರ ಮಾಡಿ ಬಾ, ರಾಮನಾಗಿ ಅವತರಿಸಿ ಈ ಭೂಭಾರ ಹರಣ ಮಾಡಿ ಋಷಿಗಳಿಗೆಲ್ಲ ಅನುಗ್ರಹಿಸು, ಪುನಃ ಧರ್ಮದ ಸ್ಥಾಪನೆ ಮಾಡು, ಜ್ಞಾನವನ್ನು ನೀಡು ಅಂತ ಪ್ರಾರ್ಥನೆ ಮಾಡಿದರು ಬ್ರಹ್ಮರುದ್ರಾದಿಗಳು. ಆ ಬ್ರಹ್ಮರುದ್ರಾದಿಗಳ ಪ್ರಾರ್ಥನೆಯಂತೆ ಭಗವಂತ ದಶರಥನ ಮನೆಯಲ್ಲಿ ಅವತಾರ ಮಾಡಿದ.
ಅಷ್ಟೆಲ್ಲ ಸಂಗ್ರಹ ಮಾಡಲಿಕ್ಕೆ ಶ್ರೀಮಾನ್ ಪೂರ್ವಂ ಪ್ರಜಾತಃ ಅವತಾರ ಮಾಡಿ. ರಾಮಾಯಣದ ಕಥೆ ಏನು ಹೇಳ್ತದೆ ಅಂತ ಗೊತ್ತು ನಮಗೆ. ದಶರಥ ಮಕ್ಕಳಾಗಲಿಲ್ಲ ಅಂತ ವ್ಯಥೆ ಪಡ್ತಿದ್ದ. ಸುಮಂತ್ರ ಅಂತ ಒಬ್ಬ ಮಂತ್ರಿ ಅವನಿಗೆ ಹೇಳಿದ್ದಂತೆ, ನೀನು ಪುತ್ರಕಾಮೇಷ್ಟಿ ಯಾಗ ಮಾಡು, ಋಷ್ಯಶೃಂಗನನ್ನು ಕರೆಸಿ, ಅವನು ಬಂದರೆ ಮಾತ್ರ ನಿನ್ನ ಯಾಗದಲ್ಲಿ ಸಿದ್ಧಿ ಆಗ್ತದೆ, ಫಲ ಸಿಗ್ತದೆ ಅಂತ ಸನಕಾದಿಗಳು ಹೇಳಿದ್ದ ಕಥೆ ಹೇಳ್ದ. ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಯಜ್ಞ ಪುರುಷನೇ ಬಂದಂತೆ ಪಾಯಸ ಹಿಡಿದು. ಪಾಯಸವನ್ನ ದಶರಥ ರಾಜ ತನ್ನ 3 ಪಟ್ಟದರಸಿಯರಿಗೆ ಹಂಚಿದ. ಅವನ ಪಟ್ಟದರಸಿಯರು ಕೈಕೇಯಿ, ಮೊದಲನೆಯವಳು ಕೌಸಲ್ಯೆ, ಎರಡನೆಯವಳು ಸುಮಿತ್ರೆ, ಮೂರನೆಯವಳು ಕೈಕೇಯಿ. ಅವನು ಹಂಚುವಾಗ ಆ ಪಾಯಸವನ್ನ 3 ಹಂಚಿದ. ಅದು 4 ಆಗಿ ಹಂಚಿದ. ಮೊದಲನೆಯವಳಲ್ಲಿ ಕೌಸಲ್ಯಲ್ಲಿ ರಾಮನಾಗಿ ಭಗವಂತ ವಿಷ್ಣು ಅವತಾರ ಮಾಡಿದ. ಎರಡನೆಯವಳು ಸುಮಿತ್ರೆ, ಮೂರನೆಯವಳು ಕೈಕೇಯಿ. ಎರಡನೆಯ ಸುಮಿತ್ರೆಯಲ್ಲಿ ಲಕ್ಷ್ಮಣ ಹುಟ್ಟಿದ. ಮೂರನೆಯವಳು ಕೈಕೇಯಿಯಲ್ಲಿ ಭರತ ಹುಟ್ಟಿದ. ಪುನಃ ಸುಮಿತ್ರೆ ಕೊಟ್ಟ ಪಾಯಸದ ಪ್ರಭಾವದಿಂದ ಶತ್ರುಘ್ನ ಹುಟ್ಟಿದ ಅಂತ ಇಷ್ಟು ಕಥೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇದೆಲ್ಲ ನಡೆದದ್ದು ಪಾಯಸದ ಪ್ರಭಾವದಿಂದ. ಕೆಲವರಿಗೆಲ್ಲ ಅದು ಭಾರೀ ವಿಷಯ. ಈ ಕಥೆ ಹೇಳದೆ ಇದ್ರೆ ರಾಮಾಯಣ ಸರಿಯಾಗಿ ಹೇಳಲಿಕ್ಕೆ ಬಂದಿಲ್ಲ ಅಂತ ಹೇಳಿದೆ. ಆದರೆ ಭಗವತ್ಪಾದರು ಇದ್ಯಾವ ಕಥೆಯನ್ನೇ ಪ್ರಧಾನ ಅಂತ ಮಾಡ್ಕೊಳ್ಬೇಡ್ರಿ, ಪಾಯಸ ಇಲ್ದಿದ್ರು ರಾಮ ಹುಟ್ಟಿದ್ದ ಅಂತ. ನಾವು ಪಾಯಸ ಕೊಟ್ರಷ್ಟೇ ರಾಮ ಹುಡ್ತಾನೆ ಅಂತೇನಿಲ್ಲ. ಪಾಯಸದ ಕಥೆನೇ ಬಹಳ ಪ್ರಧಾನ ಅನ್ಕೊಳ್ಬೇಡ್ರಿ. ಪಾಯಸದ ಕಥೆನೇ ಇಷ್ಟು ಅಪ್ರಧಾನ ಅಂದ್ಮೇಲೆ ಇನ್ನು ಕೊಟ್ಟದ್ರದ್ದು ವಿಷಯ ಎಷ್ಟು ಅಪ್ರಧಾನ ಇರಬೇಡ. ಅದರಲ್ಲಿ ಮತ್ತೆ ಗೊಂದಲು ಮಾಡ್ಕೊಳ್ಬೇಡ್ರಿ ಅಂತ. ಅವನು ಮೊದಲು ಯಾರಿಗೆ ಕೊಟ್ಟ, ಎಷ್ಟು ಭಾಗ ಕೊಟ್ಟ ಇದು ಬೇರೆ. ಅಷ್ಟೊಂದು ಸೀರಿಯಸ್ ಆಗಿ ವಿಚಾರ ಮಾಡಬೇಡ್ರಿ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂದ್ರೆ ಅದು ಅವತಾರ ಬಹಳ ವಿಶೇಷ. 4 ಪುರುಷಾರ್ಥದಂತೆ ಆ 4ರನ್ನ ಚಿಂತನೆ ಮಾಡ್ರಿ ಅಂತ ಒಂದು ಮುಖ. 4 ಭಗವಂತನ ರೂಪಗಳು ಅಂತ ಅದನ್ನು ಯೋಚನೆ ಮಾಡ್ರಿ ಅಂತ ಇನ್ನೊಂದು ಮುಖ. ರಾಮ ಅಂದ್ರೆ ವಾಸುದೇವ ಅಂತ. ಭಗವಂತ ಸೃಷ್ಟಿ ಮಾಡುವಾಗ ಶುದ್ಧ ಸೃಷ್ಟಿ ಅಂತ ಮಾಡಿದ್ದಂತೆ. ಮೊದಲು ಪ್ರಪಂಚ ಸೃಷ್ಟಿಯ ಆದಿಯಲ್ಲಿ ಶುದ್ಧ ಸೃಷ್ಟಿ. ಆಗ ಶುದ್ಧ ಸೃಷ್ಟಿಯಲ್ಲಿ ಮೊದಲು ತನ್ನ ಅವತಾರ ವಾಸುದೇವ ಅಂತ ಮಾಡಿದ. ಆಮೇಲೆ ಭಗವಂತ ಜಗತ್ತಿನ ಸಂಹಾರಕ್ಕಾಗಿ ಅಂತ ಸಂಕರ್ಷಣ ಅಂತ ರೂಪ ತಾಳಿದ. ಅದೇ ಸಂಕರ್ಷಣ ಪ್ರದ್ಯುಮ್ನ, ಅನಿರುದ್ಧ ಅಂತ ಮತ್ತೆರಡು ರೂಪ ತಾಳಿದ. ಈ 4 ರೂಪ ನೆನಪಿರಬೇಕು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ. ಆ 4 ಭಗವಂತನ ರೂಪಗಳೇ 4 ಮಕ್ಕಳಾಗಿ ದಶರಥನಿಗೆ ಹುಟ್ಟಿದ್ರು ಅಂತ ಪುರಾಣದಲ್ಲಿ ಇದೆ. ಅದಕ್ಕೆ ಅನುಗುಣವಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರು. ರಾಮ ಯಾರು? ವಾಸುದೇವನೇ ರಾಮ ಅಂತ. ವಾಸುದೇವನೇ ರಾಮ. ಲಕ್ಷ್ಮಣ ಶೇಷನ ಅವತಾರ, ಶೇಷನೇ. ಆದರೆ ಶೇಷನಲ್ಲಿ ಸಂಕರ್ಷಣನ ವಿಶೇಷ ಸನ್ನಿಧಾನ. ಇದು ರಾಮಾಯಣ ಹೀಗೆ ನೋಡ್ಲಿ ಅಂತ ಹೇಳ್ಕೊಡ್ತಾರೆ ನಮಗೆ. ಈಗ ಕವಿಗಳಿಗೆ ಹೇಳಿದ್ರೆ ಅದೊಂದು ರೀತಿ ರಾಮಾಯಣದ ಕಥೆ ನಡೆಸ್ತದೆ. ಆದರೆ ಆಧ್ಯಾತ್ಮಿಕವಾಗಿ ಹೀಗೆ ಹೇಳಬೇಕು ಅಂತ. ಇನ್ನು ಭರತ ಯಾರು, ಶತ್ರುಘ್ನ ಯಾರು? ಪ್ರದ್ಯುಮ್ನ, ಅನಿರುದ್ಧ ಅಂತ. ಯಾರು ಪ್ರದ್ಯುಮ್ನ, ಅನಿರುದ್ಧರು ಅಂದ್ರೆ ಭಗವಂತನ ಚಕ್ರ, ಶಂಖದ ದೇವತೆಗಳಂತ. ನೋಡಿ, ಚಕ್ರ, ಶಂಖ ಪರಮಾತ್ಮ ವಿಷ್ಣು ಧರಿಸಿದ್ದಾನೆ. ಆ ಶಂಖ ಚಕ್ರಗಳೇ ಭೂಮಿಯಲ್ಲಿ ಪ್ರದ್ಯುಮ್ನ, ಅನಿರುದ್ಧರಾಗಿದ್ದಾರೆ. ಮುಂದೆ ಪ್ರಪಂಚವನ್ನೆಲ್ಲ ಸಂಹಾರ ಮಾಡುವುದು ಸಂಕರ್ಷಣ. ಅವನೇ ಶೇಷನಾಗಿ ಬಂದ. ಅಂದ್ರೆ ಶೇಷನಲ್ಲಿ ಸನ್ನಿಹಿತನಾಗಿ ಲಕ್ಷ್ಮಣನಾದ. ಅಲ್ಲಿ ಭರತ, ಶತ್ರುಘ್ನರು ಮನ್ಮಥ ಅಂತ ಏನು ಕೇಳ್ತೇವೆ, ಅವನೇ ಪ್ರದ್ಯುಮ್ನ. ಮನ್ಮಥನ ಮಗ ಒಬ್ಬ ಅನಿರುದ್ಧ ಅಂತಿದ್ದ, ಅವನೇ ಮುಂದೆ ಹುಟ್ಟಿದ್ದು ಶತ್ರುಘ್ನನಾಗಿ. ಹೀಗಾಗಿ ಪ್ರದ್ಯುಮ್ನ, ಅನಿರುದ್ಧ ಅಂದ್ರೆ ಭಗವಂತನ ಸನ್ನಿಧಾನನೂ ಇದೆ, ಮನ್ಮಥ ಮತ್ತು ಅನಿರುದ್ಧರ ಅವತಾರನೂ ಆಗಿದ್ದಾರೆ. ಇದು ಆ 3ರಲ್ಲಿ ನಾವು ತಿಳಿಬೇಕಾದ ಅಂಶ. ರಾಮ ವಾಸುದೇವನೇ. ವಾಸುದೇವನ ಅವತಾರ ಯಾಕಾಯಿತು? ಮೋಕ್ಷ ಕೊಡ್ಲಿಕ್ಕಾಯಿತು ಅಂತ. ಇದಕ್ಕೆ ರಾಮಾಯಣದ ಕಥೆ ನಮಗೆ ಕೊನೆಗೆ ನಡೆದದ್ದನ್ನು ಅನುಸಂಧಾನ ಮಾಡಿಸ್ತಾರೆ. ರಾಮ ಆಡಳಿತ ಎಲ್ಲ ನಡೆಸಿದ ಮೇಲೆ
ಆಡಳಿತ ಮುಗೀತು, ಇನ್ನು ಹೊರಡಬೇಕು ಪರಂಧಾಮಕ್ಕೆ ಅಂದ್ರೆ ಒಂದು ಡಂಗೂರ ಸಾಧಿಸಿದಂತೆ ಎಲ್ಲ ಕಡೆ. ಏನ್ ಡಂಗೂರ ಸಾಧಿಸಿದ ಅಂದ್ರೆ ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ ಏವಮಾಘೋಷಯದ್ರಾಮೋ ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವಃ. ನಿಮಗೆ ಮೋಕ್ಷ ಬೇಕಾ, ಕೂಡ್ಲೇ ಬಂದ್ರಿ ಅಂತ ಹೇಳಿದ್ದಂತೆ. ಕತ್ತೆಲು ಬಂದಿತ್ತಂತೆ, ಇರುವೆ ಬಂದಿತ್ತು, ನರ ಬಂದಿತ್ತು, ಪಾನರರು ಬಂದಿದ್ರು, ತೃಣಗಳು ಬಂದಿದ್ರು, ನಾವು ಮಾತ್ರ ಬಂದಿಲ್ಲ. ನಾವು ಮುಂದೆ ರಾಮಾಯಣ ಕೇಳಲಿಕ್ಕಿದೆ ಅಂತ ಹಂಗೆ ಉಳಿಸಿ ಹೋದ. ಎಲ್ಲರೂ ಬಂದಿದ್ರು ಅಂತಾರೆ. ನರ, ಮಾನರ, ಕಿನ್ನರ, ಕಿಂಪುರುಷ ಎಲ್ಲರೂ ರಾಮನೊಟ್ಟಿಗೆ ಹೊರಟು ಆ ಸರಿಯೂ ನದಿ ದಾಟಿ ಅಯೋಧ್ಯ ಪಟ್ಟಣದಿಂದ ಸಾಕೇತ ಅಂತ ಹೆಸರು. ಸಾಕೇತನಾಥ ಕಪಿ ಲೋಕಿ ಸಾಕೇತ ಅಂತ ಹೆಸರು ಅಯೋಧ್ಯೆಗೆ ಮೊದಲು. ಸಾಕೇತದಿಂದ ರಾಮಚಂದ್ರ ಹೊರಟ ಅಯೋಧ್ಯ ಪಟ್ಟಣದಿಂದ ಉತ್ತರ ದಿಕ್ಕಿನ ಕಡೆಗೆ. ಆ ಮೆರವಣಿಗೆ ನೋಡ್ಲಿಕ್ಕೆ ಆನಂದ ಆಯ್ತು. ಯಾಕೆ ಆ ಮೆರವಣಿಗೆ ಹೊರಟಿದೆ? ರಾಮಚಂದ್ರನಿಗೆ ಮೆರವಣಿಗೆ ಅಲ್ಲ, ರಾಮ ಆಡಳಿತ ಮುಗಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಡಂಗೂರ ಸಾರಿದ್ದು ಕಟ್ಟು ಜನ ಬಂದಿದ್ರು. ಎಲ್ಲರನ್ನು ಮುಕ್ತಿ ಕರ್ಕೊಂಡು ಹೋದ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ವಿಷ್ಣು ಲೋಕ ಸಾಲೋಕ್ಯ ಎಲ್ಲರಿಗೆ ಕೊಟ್ಟಿದ್ದಾನೆ ಭಗವಂತ, ಅತ್ಯದ್ಭುತವಾದ ಲೋಕ ಕೊಟ್ಟು. ಏನು ಹೇಳಬೇಕು ನೋಡಿ, ಬೇರೆ ಯಾರಾದರೂ ಭೂಮಿ ಆಡಳಿತ ನಡೆಸಿದ ಸಾಮಾನ್ಯ ರಾಜರು ಎಲ್ಲಾದ್ರೂ ಕೇಳಿದ್ರ ಮೋಕ್ಷ ಕೊಡ್ತೀನಿ ಬರ್ರಿ ಅಂತ ಯಾರಾದ್ರೂ ಕೂಗಿದ್ದಿದೇನ? ಇದು ಮೋಕ್ಷ ಕೊಟ್ಟಂತ ರೂಪ ಅಂತ ಅದಕ್ಕೆ ಕರೀತಾರೆ. ಮೋಕ್ಷ ಕೊಡುವಂತ ಭಗವಂತನ ರೂಪ ವಾಸುದೇವ, ಅವನೇ ಭೂಮಿಗೆ ಬಂದ. ಅದನ್ನು ನಾವು ಅನುಸಂಧಾನ ಮಾಡಲಿ. ಅದಕ್ಕೆ ಶ್ರೀಮಾನ್ ಪೂರ್ವಂ ಪ್ರಜಾತೋ ದಶರಥ ನೃಪತೆ ರಾಮನಾಮಾಥನೀತೋ, ಹೀಗೆ ಅನುಸಂಧಾನ ಮಾಡಿ ರಾಮ ಅಂತ ನಾಮಕರಣ ಮಾಡಿ. ರಾಮ ಅಂದ್ರೆ ಏನರ್ಥ? ಲೋಕ ಯಾರ ನಾಮ ಕೇಳಿದ್ರೆ ಆನಂದ ಪಡ್ತದೋ ಅದಕ್ಕೆ ಅವರಿಗೆ ರಾಮ ಅಂತ ಹೆಸರು. ರಮ 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 ಅಂತಂದ್ರೆ ಆನಂದ ಅಂತ ಅರ್ಥ. ರಮಕ್ರೀಡಾಯ, ಯಾವಾಗಲೂ ಆನಂದ ಆಗ್ತದೆ. ರಾಮ ನಾಮ ಕೇಳಿದ್ರೆ ಆನಂದ ಆಗ್ತದೆ. ಎಷ್ಟು ಆನಂದ ಆಗ್ತದೆ ರಾಮನಾಮ ಕೇಳಿದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಲೋಕಾನ್ ರಮಯತಿ, ಆ ಕಾಲದಲ್ಲಿ ಹೇಳ್ತಾರೆ ರಾಮಾವತಾರ ಆಗಿದೆ ಅಂದಾಗಲೇ ಸಜ್ಜನರಿಗೆ ಆನಂದ ಆಗಿಬಿಡ್ತಾರೆ. ಎಲ್ಲ ಕಡೆ ಆ ವಿಷಯ ಗೊತ್ತಾಯ್ತು. ದಶರಥನ ಮನೆಯಲ್ಲಿ ಭಗವಂತ ರಾಮನಾಗಿ ಜನಿಸಿದ, ಅವತಾರ ಮಾಡಿದ ಅಂತ ಕೂಡಲೇ ಎಲ್ರಿಗೂ ಆನಂದ. ಅದಕ್ಕೆ ರಾಮ ಅಂದ್ರದ್ದು ಆನಂದದ ದೇವತೆ, ಆನಂದ ಸ್ವರೂಪ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾದೇವ ಕಲ್ವಿಮಾನಿ ಭೂತಾನಿ ಜಾಯಂತೆ. ಇದೆಲ್ಲ ರಾಮನ ಮಹಿಮೆ ಹೇಳುವ ಮಾತುಗಳಿದ್ದಾಗಿದೆ. ಎಲ್ಲ ರಾಮ ಅಂದ್ರೆ ಆನಂದ, ಎಲ್ರಿಗೂ ಆನಂದ ಆಗ್ತದೆ. ರಾಮನಾಮ ಲೋಕಾನಂದಕರ ಅನ್ನೋ ಅರ್ಥದಲ್ಲಿದೆ. ರಾಮನ ಬಾಲ್ಯಲೀಲೆಗಳೆಲ್ಲ ಕೌಸಲ್ಯಗೆ ದಶರಥನಿಗೆ ವ್ಯಕ್ತಪಡಿಸಿದ. ಎಲ್ಲರಂತೆ ಅವನಿಗೆ ಬೆಳವಣಿಗೆ ಇಲ್ಲ. ನಿಮ್ಮಂತೆ ಆಹಾರದಿಂದ ಬೆಳೆದವನಲ್ಲ ಆತ. ಸುಮ್ಮನೆ ಲೋಕಕ್ಕೆ ಪ್ರದರ್ಶನ ಮಾಡಿದ. ನಿತ್ಯ ಪ್ರವೃದ್ಧಸ್ಯ ಹಿ ತಸ್ಯ ವೃದ್ಧಿ ಅಪೇಕ್ಷ್ಯ ಲೋಕಸ್ಯ ಹಿ ಮಂದದೃಷ್ಟಿಂ. ಮಂದದೃಷ್ಟಿಗೆ ಅನುಗುಣ ರಾಮ ಬೆಳವಣಿಗೆಯನ್ನು ಹೋಗ್ತಾನೆ. ಸೂರ್ಯೋದಯ ಹಾಗೆ. ಸೂರ್ಯನಿಗೆ ಉದಯ ಅಂತಿದ್ದೇನೆ. ಸೂರ್ಯನಿಗೆ ಉದಯ ಅಂದ್ರೆ ಏನಂತ? ನಮ್ಮ ಕಣ್ಣಿಗೆ ಸೂರ್ಯ ಬಿದ್ದ ಕೂಡಲೇ ನಾವು ಸೂರ್ಯೋದಯ ಆಯ್ತು ಅಂತೀವಿ. ರಾಮನಿಗೂ ಅಷ್ಟೇ. ಅವನಿಗೆ ಎಂತೂ ಹುಟ್ಟಿಲ್ಲ, ಅವನಿಗೆ ಎಂತ ದೇಹ ಸಂಬಂಧ ಇಲ್ಲ, ಗರ್ಭವಾಸದ ದುಃಖ ಇಲ್ಲ. ಆದರೆ ನಮಗೆ ಹಾಕಿ ತೋರ್ತಾರೆ. ಕೆಲವು ದಿನಗಳು ಕಳಿತು, ರಾಮ ತನ್ನ ಬೆಳವಣಿಗೆಯನ್ನು ತೋರಿಸಿದ ಮಂದ ದೃಷ್ಟಿಗೆ. ವಿಶ್ವಾಮಿತ್ರರು ಬಂದ್ರಂತೆ. ವಿಶ್ವಾಮಿತ್ರರು ಬಂದು ರಾಮನನ್ನ ತಮ್ಮ ಯಜ್ಞ ರಕ್ಷಣೆಗಾಗಿ ಅಂತ ಕೇಳ್ತಾ ಇದ್ದಾರೆ. ಬರಬೇಕು ರಾಮ, ನನ್ನ ಯಜ್ಞ ರಕ್ಷಣೆ ಮಾಡಿಕೊಡ್ಬೇಕು ಅಂತ. ದಶರಥ ರಾಜ ಎಷ್ಟು ದಿನ ಆದ್ಮೇಲೆ ಮಗನನ್ನು ಪಡೆದಿದ್ದೇನೆ, ಈಗ ವಿಶ್ವಾಮಿತ್ರ ಕಾಡಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಬಂದಿದ್ದಾರೆ. ಅನುಮತಿ ಕೊಡ್ಲಿಲ್ಲ ಅಂದ್ರೆ ಶಾಪ ಹಾಕ್ತಾರೆ. ಅದು ವಿಶ್ವಾಮಿತ್ರ ಅವರು ಹೇಳಿ ಕೇಳಿ ವಿಶ್ವಾಮಿತ್ರ ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಅಂತ ಜಗತ್ತಿಗೆ ತೋರಿದು. ಆ ವ್ಯಕ್ತಿತ್ವನೇ ವಿಚಿತ್ರ. ವಿಶ್ವಾಮಿತ್ರನ ವ್ಯಕ್ತಿತ್ವ ವರದಿಂದ ಕ್ಷಾತ್ರವನ್ನು ಬಿಟ್ಟು ಬ್ರಾಹ್ಮಣ್ಯ ಪಡೆದಂಥ ಒಂದು ವ್ಯಕ್ತಿ ಅಂದ್ರೆ ಅದು ವಿಶ್ವಾಮಿತ್ರ. ಇವತ್ತು ನಾವು ಎಲ್ಲ ವರದಿಂದಲೇ ನಮ್ದನ್ನು ಕಳ್ಕೊಳ್ತಿದ್ದೇವೆ ಅನಿಸ್ತದೆ.
ನಾವೇನು ಅನ್ನೋದೇ ಕಳ್ಕೊಂಡು ಹೋಗ್ತಿದ್ದೀವಿ. ವಿಶ್ವಾಮಿತ್ರರು ಸಾಮಾನ್ಯ ಅಲ್ಲ. ವರೇಣ ವಿಪ್ರತ್ವಮವಾಪಯೋಸೋ ಅಂತಾರೆ. ವರಬಲದಿಂದ ವಿಪ್ರತ್ವ ಪಡೆದವರು ಅಂಥವ್ರನ್ನ ಎದುರುಗಟ್ಟುಕೊಡ್ಲಿಕ್ಕೆ ಆಗ್ತದಾ? ಆದರೆ ಮಗನನ್ನು ಕಳಿಸ್ಬೇಕಲ್ಲ ಅಂತ ಒಳಗಡೆಯಲ್ಲಿ ಆತಂಕ. ಹೀಗಾಗಿ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ನಾನೇ ಬರ್ತೀನಿ ಶುರು ಮಾಡಿದ ದಶರಥ. ನಿಮ್ಮ ಯಜ್ಞ ರಕ್ಷಣೆ ತಾನೇ